अस्तु तेजस्विनो दीपम् अस्तु च ब्रह्मवर्चसम् सम्पादये महिषः सह वीर्यम् कृषीमहि स्तम्भम् निर्भिद्य निर्यन्निखिल सकलकक्षालकायावतीर्णम् पूर्णम् स्वर्णोपमानद्युतिविहततमस्तोपमस्तारिवर्गम् स्वस्ति श्रीमत्समस्तश्रुतिगदितमहो तन्महो नो विदध्यात् पञ्चास्यम् कन्धराया उपरिपरिगतम् देववृन्दैरमन्दैः उग्रम् व्यग्रेन्द्रलोकाभयदमरितराज्यायुधोदग्रबाहुम् रुद्रम् रुद्रेन्द्रमुख्यामरगणविनुतम् भद्रविघ्नानमुद्रम् वीरम् वीरासनस्थम् भवभयहरणम् दारणम् दारुणानाम् रूक्ष्यम् द्रक्ष्यम् महेक्षम् क्षपितदुरितमक्षोभणीयम् दिदृक्षे स्वरकनकपिञ्जरम् कलितभक्तहृत्पञ्जरम् गिरम् मुदितनिर्जरम् श्रुतिमहाकवीकुञ्जरम् हरे भुवनबन्धुनम् प्रतिनिजेन्दिरामन्दिरम् परम् दुरगकन्धरम् धरधरम् मृगन्धीरवम् जगन्निधानवितरम् दुहरेर्जठरम् नुमः यन्नाभिकुहरोद्भूतस्तनयोऽहम् सवाहनः यरुत्सङ्गा जगदुदयभङ्गाब्धितनया यरुद्गीता गीता विषय विषभीतावनकरी सुगिरिमुद्रा भद्रा दुरितगणविद्रावणकरी नमस्तस्मै तस्मै चिदमरभुजे सिंहवपुषे नरकेसरिणम् धिक्कृतहिरण्यकरिणम् च सुकरिणम् तोषितभुजनहरिणम् वरिणम् धरिणम् स्मरामि मन्दरिणम् इममाचार्य गोविन्दे सन्निधाय हरिस्तवम् प्रजयामास सुप्रेम्णा प्राणनारायणौ स्वयम् हरि ओम्। जयति पराशरसूनुः सत्यवती हृदयनन्दनो व्यासः यस्य आस्य कमलगलितं वाङ्मयममृतं जगत्पिबति भुजगभोगाभमुद्यम्य हृद्यं निजभुजं दक्षिणं लक्षणाढ्यं ललितमुद्रिक्तविज्ञानमुद्रं भज भज अनन्तनित्यालपन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधम् भवदवोष्णेन तातप्यमानान् भुवि परं नाथमप्रेक्षमाणान् भुवनमन्येन च अन्येन दोष्णा भवतु धीर्मा इति नः सान्त्वयन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधम्। ನನ್ನ ಅಧ್ಯಾತ್ಮ ಬಂಧುಗಳೇ, ತಸ್ಮಾತ್ ಯಜ್ಞಾತ್ ಸರ್ವಭೂತಃ ಋಚಃ ಸಾಮಾನಿ ಜಜ್ಞರೆ ಛಂದಾಂಸಿ ಜಜ್ಞರೆ ತಸ್ಮಾತ್ ಯಜುಸ್ತಸ್ಮಾತ್ ಅಜಾಯತ. ಇದರ ಒಂದು ಮುಖವನ್ನು ನಾವು ನಿನ್ನೆ ನೋಡಿದ್ದೇವೆ. ಎಲ್ಲ ವೇದಗಳ ಆವಿರ್ಭಾವ ಆಯಿತು ಸೃಷ್ಟಿ ಆರಂಭದಲ್ಲಿ. ಆದ್ದರಿಂದಲೇ ಪ್ರಾಚೀನರು ವೇದವನ್ನು ಅಪೌರುಷೇಯ ಅಂತ ಹೇಳಿದರು. ಅಪೌರುಷೇಯ ಯಾಕೆ? ಸೃಷ್ಟಿ ಆರಂಭದಲ್ಲಿ ಪ್ರಾರಂಭ ಆದದ್ದಲ್ವಾ? ಆದರೆ ಯಾವ ಸೃಷ್ಟಿ ಆರಂಭದಲ್ಲಿ? ಒಂದು ಸೃಷ್ಟಿ ಆರಂಭದಲ್ಲಿ ಹೇಳಿ, ಅದರ ಹಿಂದೆಯೂ ಸೃಷ್ಟಿ ಇತ್ತಲ್ಲ. ಆ ಸೃಷ್ಟಿ ಆರಂಭದಲ್ಲೂ ಉಪದೇಶ ಆಗಿತ್ತಲ್ಲ. ಅದರ ಹಿಂದೆಯೂ ಸೃಷ್ಟಿ ಇತ್ತು. ಆ ಸೃಷ್ಟಿ ಆರಂಭದಲ್ಲೂ ಬ್ರಹ್ಮನೇ ಚತುರ್ಮುಖನಿಗೆ ಉಪದೇಶ ಆಗಿತ್ತಲ್ಲ. ಆದರೆ ಮೊದಲನೇ ಉಪದೇಶ ಯಾವ ಆರಂಭದಲ್ಲಿ? ಯಾವುದೇ ಒಂದು ಸೃಷ್ಟಿಯ ಆರಂಭದಲ್ಲಿ ಮೊದಲನೇ ಉಪದೇಶ ಅಂತ ಹೇಳಿಕ್ಕೆ ಬರುವುದಿಲ್ಲ. ಆದ್ದರಿಂದ ಇದು ಅನಾದಿ ಕಾಲದಿಂದ ಸೃಷ್ಟಿ ಆರಂಭದಲ್ಲಿ ಚತುರ್ಮುಖನಿಗೆ ಉಪದೇಶ ಆಗ್ತಾ ಬಂದಿದೆ. ಅದಕ್ಕೊಂದು ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲ. ಇವಾಗ
ಸೃಷ್ಟಿಗೆ ಒಂದು ಬಿಗಿನಿಂಗ್ ಇದ್ದರೆ, ಹೇಗೆ ಕ್ರಿಶ್ಚಿಯಾನಿಟಿಯಲ್ಲಿ ಅಥವಾ ಇಸ್ಲಾಂನಲ್ಲಿ ಸೃಷ್ಟಿಗೆ ಒಂದು ಬಿಗಿನಿಂಗ್ ಇದೆ, ಅದಕ್ಕಿಂತ ಮೊದಲು ಸೃಷ್ಟಿ ಇರಲಿಲ್ಲ. ಹಾಗಿದ್ದರೆ ವೇದ ಸೃಷ್ಟಿ ಆಯಿತು ಅಂತ ಹೇಳಿ ಬರುತ್ತೆ. ಆದರೆ ಸೃಷ್ಟಿ ಎನ್ನುವುದು ಅನಾದಿ ಕಾಲದಿಂದ ಪ್ರವಾಹತಃ ಅನಾದಿ ಆದದ್ದರಿಂದ ಯಾವ ಸೃಷ್ಟಿಯ ಮೊದಲು ವೇದದ ಉಪದೇಶ ಆದದ್ದು? ಪ್ರತಿ ಸೃಷ್ಟಿಯಲ್ಲೂ ಆಗುತ್ತೆ. ಅಂದರೆ ಯಾವುದೋ ಒಂದು ಸೃಷ್ಟಿಯಲ್ಲಿ ನೀವು ಅಲ್ಲಿ ಶುರುವಾಯಿತು, ಅದಕ್ಕಿಂತ ಹಿಂದೆಯೂ ಸೃಷ್ಟಿ ಇತ್ತು, ಅದಕ್ಕಿಂತ ಹಿಂದೆಯೂ ಸೃಷ್ಟಿ ಇತ್ತು. ಹಾಗಾಗಿ ಸೃಷ್ಟಿ ಅನಾದಿ ಆದದ್ದರಿಂದ ವೇದವು ಅನಾದಿಯಾಗಿರಬೇಕು ಅನ್ನೋ ತೀರ್ಮಾನಕ್ಕೆ ಬಂದು ಪ್ರತಿ ಸೃಷ್ಟಿಯ ಆರಂಭದಲ್ಲಿ ಚತುರ್ಮುಖ ಈ ಸೃಷ್ಟಿಗೆ ಯಜ್ಞ ಮಾಡಿದಾಗ ಭಗವಂತನಿಂದ ಉಪದೇಶ ಪಡೆದು ವೇದಗಳನ್ನು ಆವಿಷ್ಕಾರ ಮಾಡ್ತಾನೆ. ಈ ವೇದಗಳು ಆವಿಷ್ಕಾರ ಆದವು ಮತ್ತು ಛಂದಸ್ಸುಗಳು ಆವಿಷ್ಕಾರ ಆದವು ಅನ್ನೋದಕ್ಕೆ ವೇದಗಳ ಅಭಿಮಾನಿ ದೇವತೆಗಳ ಆವಿಷ್ಕಾರವೂ ಸೇರಿಸಿಲ್ಲ. ಛಂದಸ್ಸಿನ ಅಭಿಮಾನಿ ದೇವತೆಗಳು ಹುಟ್ಟಿದರು, ವೇದಗಳ ಅಭಿಮಾನಿ ದೇವತೆಗಳು ಹುಟ್ಟಿದರು. ಪ್ರತಿಯೊಂದು ವಸ್ತು ಆ ವಸ್ತು ಸೃಷ್ಟವಾಗುವಾಗ ಅದರ ಜೊತೆಗೆ ಅಭಿಮಾನಿ ದೇವತೆಗಳು ಸೃಷ್ಟರಾಗ್ತಾರೆ. ಅದರಿಂದ ಈಗ ನಾವು ಇನ್ನೊಂದು ನೆಲೆಯಿಂದ ಈ ಮಂತ್ರವನ್ನು ನೋಡಿದರೆ 4 ವೇದಗಳನ್ನು ಹೇಳಿಲ್ಲ, 3 ವೇದಗಳನ್ನು ಹೇಳಿದ್ವಿ. ಯಾಕೆಂದರೆ 4 ವೇದಗಳಿಲ್ಲ ನಿಜವಾಗಿ. ಅದನ್ನು ನೋಡೋಣ. 3 ವೇದದ ಅಭಿಮಾನಿ ದೇವತೆಗಳು ಮತ್ತು ಛಂದಸ್ಸಿನ ಅಭಿಮಾನಿ ದೇವತೆಗಳು ಸೃಷ್ಟಿಯಾದರು. ಈಗ ಈ ವೇದಗಳ ಅಭಿಮಾನಿ ದೇವತೆಗಳು ಯಾರು ಅಂತ ನೋಡೋಣ. ವೇದವೇ ಹೇಳುತ್ತೆ, ಇಂದ್ರ ಏಕಂ ಸೂರ್ಯ ಏಕಂ ಜಜಾನ ವೇನಾದೇಕಂ ಸ್ವಧಯ ನಿಷ್ಠತಕ್ಷು. ಒಂದು ವೇದವನ್ನು ಇಂದ್ರ ಆವಿಷ್ಕರಿಸಿದ, ಇನ್ನೊಂದು ವೇದವನ್ನು ಸೂರ್ಯ ಆವಿಷ್ಕರಿಸಿದ, 3ನೇ ವೇದವನ್ನು ವೇನಾಥ್ ಅಂದರೆ ಅದು ಪಂಚಮಿ ಅಂತ ಕೆಲವರು ತಿಳ್ಕೊಂಡಿದ್ದಾರೆ. ವೇನಾಥ್ ಅನ್ನೋದು ಅದು ಪ್ರಥಮ ವಿಭಕ್ತಿ. ವೇನ ಅಂದರೆ ಪೀಡೆ. ಜಗತ್ತಿಗೆ ವೇನ ಅಂತ ಒಬ್ಬ ರಾಜ ಇದ್ದ, ಅವನು ವೇನವಸು ಪೀಡನಾಗಬಹುದು ಅಂತ ಲೋಕಕಂಟಕನಾಗಿದ್ದ. ಆದ್ದರಿಂದ ಅವರಿಗೆ ವೇನಾಂತ ಅನ್ನೋ ಹೆಸರು ಅಂತ ಶಾಸ್ತ್ರಕಾರ ಹೇಳ್ತಾರೆ. ಇನ್ನೊಂದು ಅರ್ಥ ಇದೆ. ಅದು ವೇನ ಅಂದರೆ ಲೋಕಕ್ಕೆ ಪೀಡೆ ಮಾಡತಕ್ಕಂಥ ಒಬ್ಬ ವ್ಯಕ್ತಿ ಇದ್ದರೆ ಅವನನ್ನು ವೇನ ಅಂತ. ವೇನ ಅತ್ತು ಅಂದರೆ ಲೋಕಪೀಡಕರನ್ನು ಅತ್ತಿ ಸಂಹಾರ ಮಾಡುವವನು, ಅಂದರೆ ಪ್ರಾಣತತ್ವ. ವೇನಾಥ್ ಅಂದರೆ ಇಂದ್ರ ಒಂದನ್ನು ಅಂದರೆ ಋಗ್ವೇದವನ್ನು ಆವಿಷ್ಕರಿಸಿದ, ಸೂರ್ಯ ಒಂದನ್ನು ಅಂದರೆ ಯಜುರ್ವೇದವನ್ನು ಆವಿಷ್ಕರಿಸಿದ, ವೇನಾಥ್ ಪ್ರಾಣತತ್ವ ಸಾಮವೇದವನ್ನು ಆವಿಷ್ಕರಿಸಿತ್ತು. ಹೀಗೆ ಸಾಮವೇದಕ್ಕೆ ಪ್ರಾಣತತ್ವ ಅಥವಾ ಸೋಮಃ ಚಂದ್ರ ಕೂಡ, ಸೂರ್ಯಚಂದ್ರರು ಯಜುರ್ವೇದ ಸಾಮವೇದಗಳಿಗೆ. ಅದಕ್ಕೆ ಹಾಗೆ ಇಟ್ಕೊಂಡ್ರೆ ನೀವು 3 ಬೆಳಕುಗಳು, ಅಗ್ನಿ ಋಗ್ವೇದಕ್ಕೆ, ಸೂರ್ಯ ಯಜುರ್ವೇದಕ್ಕೆ, ಚಂದ್ರ ಸಾಮವೇದಕ್ಕೆ. ಅಗ್ನಿ ಸೂರ್ಯ ಚಂದ್ರ 3 ಬೆಳಕುಗಳು ಈ ವೇದದ ಮೂಲದಲ್ಲಿರ್ತಕ್ಕಂಥ ಶಕ್ತಿಗಳು. ಇದು ಅಂದರೆ ಇಂದ್ರ, ಸೂರ್ಯ ಮತ್ತು ವಾಯುದೇವರು. ಇದು 3 ವೇದಗಳ ಅಭಿಮಾನಿ ದೇವತೆಗಳು. ಇವರ ಸೃಷ್ಟಿಯೂ ಆಯಿತು. ಅಥರ್ವ ವೇದದ ಅಭಿಮಾನಿ ದೇವತೆಯನ್ನು ಅಥವಾ ಅಥರ್ವವೇದವನ್ನು ಯಾಕೆ ಹೇಳಲಿಲ್ಲ ಇಲ್ಲಿ? ವೇದಗಳ ಸೃಷ್ಟಿ ಅಥರ್ವ ವೇದ ಆವಾಗ ಸೃಷ್ಟಿ ಅಲ್ಲೇ ಇಲ್ಲ, ಸೃಷ್ಟಿ ಆಗಲಿಲ್ಲ. ಆದರೆ ತಾನೇ ಚತುರ್ಮುಖ ಸೃಷ್ಟಿ ಆರಂಭದಲ್ಲಿ ಅಥರ್ವ ವೇದವನ್ನು ಉಪದೇಶ ಮಾಡಲಿಲ್ಲ. ಅದು ಮತ್ತೆ ಅಥರ್ವ ಅನ್ನುವಂಥ ಋಷಿ ಬಂದ ಮೇಲೆ ಅಥರ್ವನಿಗೆ ಉಪದೇಶ ಆದದ್ದು. ಅದನ್ನು ಸೃಷ್ಟಿ ಆರಂಭದಲ್ಲಿ ಅಥರ್ವ ವೇದ ಅಂತ ಒಂದು ಪ್ರತ್ಯೇಕ ವೇದ ಇರಲಿಲ್ಲ. ಅಥರ್ವ ಮುನಿಗೋಸ್ಕರ ಚತುರ್ಮುಖ ಉಪದೇಶ ಮಾಡಿದಂಥ ಅನಂತರ ಅಥರ್ವ ಮುನಿ ಕಂಪೈಲ್ ಮಾಡಿದ ವೇದ. ಮೂಲ ವೇದ 3: ಋಗ್ವೇದ, ಯಜುರ್ವೇದ, ಸಾಮವೇದ. ಆ 3 ವೇದಗಳಲ್ಲಿ ಅಥರ್ವ ಮುನಿ ಕಂಪೈಲ್ ಮಾಡಿ ಎಡಿಟ್ ಮಾಡಿದಂಥ ಒಂದು ಭಾಗವನ್ನು ಅನಂತರ ಅಥರ್ವ ವೇದ ಅಂತ ಪ್ರಸಿದ್ಧಿ ಬಂತು. ಇದು ವೇದಗಳ ಸೃಷ್ಟಿಯ ಹಿಂದೆ ಇರ್ತಕ್ಕಂಥ ಅಭಿಮಾನಿ ದೇವತಾ ಸೃಷ್ಟಿ. ಆಮೇಲೆ ಛಂದಸ್ಸುಗಳನ್ನು ಸೃಷ್ಟಿ ಮಾಡಿದ ಅಂತ. ಛಂದಸ್ಸುಗಳನ್ನು ಸೃಷ್ಟಿ ಮಾಡುವುದು ಅಂದರೆ ಛಂದಸ್ಸುಗಳನ್ನು ಸೃಷ್ಟಿ ಮಾಡೋದು ಹೇಗೆ ರೀ? ಈಗ ವೇದಗಳನ್ನು ಸೃಷ್ಟಿ ಮಾಡಿದ್ರೆ ವೇದವನ್ನು ಉಚ್ಚಾರ ಮಾಡಿದ್ರು. ಛಂದಸ್ಸುಗಳನ್ನು ಸೃಷ್ಟಿ ಮಾಡೋದು ಅಂದರೆ ಆ ಛಂದಸ್ಸುಗಳನ್ನು ಆಯಾ ಛಂದಸ್ಸಿನ ಅವನೊಂದೊಂದು ಕವನ ಬರಿಬೇಕಪ್ಪ. ಆ ಛಂದಸ್ಸಿನ ಕವನ ಬರೆದು ಛಂದಸ್ಸು ಸೃಷ್ಟಿ ಆಯಿತು ಅಂತ. ಛಂದಸ್ಸನ್ನು ಸೃಷ್ಟಿ ಮಾಡಲಿಕ್ಕೋಸ್ಕರ ಅವನು ಕವನ ಬರೀಲಿಲ್ಲ. ವೇದದಲ್ಲಿ ಆಯಾ ಛಂದಸ್ಸಿನ ಮಂತ್ರಗಳಿದ್ದವು. ಅದರ ಆವಿಷ್ಕಾರ ಆಗುವಾಗಲೇ ಛಂದಸ್ಸಿನ ಆವಿಷ್ಕಾರ ಆಯಿತು. ಆದರೆ ವಸ್ತುತಃ ಛಂದಸ್ಸಿನ ಸೃಷ್ಟಿ ಮಾಡಿದಾಗಲೇ ಛಂದಸ್ಸಿನ ಅಭಿಮಾನಿ ದೇವತೆಗಳನ್ನು ಸೃಷ್ಟಿ ಮಾಡಿದ. ಈಗ 7 ಛಂದಸ್ಸು ಮುಖ್ಯ, ಉಳಿದದ್ದು ಬಿಡಿ, ಅದಕ್ಕೆಲ್ಲ ವಿಶೇಷ ದೇವತಾ ಉಪಾಸನೆ ಇಲ್ಲ. 7 ಛಂದಸ್ಸುಗಳಿವೆ: ಗಾಯತ್ರಿ, ಉಷ್ಣಿತ್, ಅನುಷ್ಠುಪು, ಬೃಹತಿ, ಪಂಕ್ತಿ, ತ್ರಿಷ್ಠುಪ್, ಜಗತಿ ಅಂತ. ಈ 7 ಛಂದಸ್ಸುಗಳ ದೇವತೆಗಳನ್ನು ಸೃಷ್ಟಿ ಮಾಡಿ ಛಂದಾಂಶಿ ಛಂದೋಭಿಮಾನಿ ದೇವತೆಗಳು.
7 ದೇವತೆಗಳು ಯಾರು ಅದನ್ನು ಋಗ್ವೇದವೇ ಹೇಳುತ್ತೆ. ಅಗ್ನೇ ಗಾಯತ್ರಿ ಸಂಯುಗ್ವ, ಅಗ್ನಿಯ ಜೊತೆಗಾತಿಯಾಗಿರ್ತಕ್ಕಂಥವಳು ಗಾಯತ್ರಿ ಅಂದರೆ ಅಗ್ನಿಯ ಹೆಂಡತಿ. ಅಗ್ನಿಯ ಪತ್ನಿ ಸ್ವಾಹಾದೇವಿ ಗಾಯತ್ರಿ ಛಂದಸ್ಸಿನ ದೇವತೆ. ಹಾಗಾಗಿ ಗಾಯತ್ರಿ ಛಂದಸ್ಸಿನ ಸೃಷ್ಟಿ ಎಂದರೆ ಸ್ವಾಹಾದೇವಿಯ ಸೃಷ್ಟಿ. ಆಮೇಲೆ ಉಷ್ಣಿಹಯ ಸವಿತಾ ಸಂಬಭೂವ, ಸೂರ್ಯ ಉಷ್ಣಿಕ್ಕನ ಜೊತೆಗೆ ಸಂಗತನಾದ ಅಂದರೆ ಉಷ್ಣಿಕ್ಕು ಸೂರ್ಯನ ಹೆಂಡತಿ ಅರ್ಥಾತ್ ಸೂರ್ಯನ ಹೆಂಡತಿ ಸಂಜ್ಞಾದೇವಿ ಉಷ್ಣಿಕ್ ಛಂದಸ್ಸಿನ ದೇವತೆ. ಸೊ ಸೂರ್ಯ ಅಗ್ನಿಯ ಪತ್ನಿ ಗಾಯತ್ರಿ ಛಂದಸ್ಸಿನ ದೇವತೆ, ಸೂರ್ಯನ ಪತ್ನಿ ಉಷ್ಣಿಕ್ ಛಂದಸ್ಸಿನ ದೇವತೆ. ಇಲ್ಲಿ ಮತ್ತೆ ವೇದಗಳ ಸೂರ್ಯ ಚಂದ್ರ ಅಗ್ನಿ ಬರ್ತಾರೆ ನೋಡಿ. ಆಮೇಲೆ ಅನುಷ್ಠುಭ ಸೋಮಃ, ಅನುಷ್ಠುಭ್ ಛಂದಸ್ಸಿನ ಪತ್ನಿಯಾಗಿರತ್ತ ಅಂದರೆ ಚಂದ್ರನ ಪತ್ನಿಯಾಗಿರತಕ್ಕಂಥ ರೋಹಿಣಿ ಅನುಷ್ಠುಪಿನ ದೇವತೆ. ಹಾಗಾದರೆ ಅಗ್ನಿ ಸೂರ್ಯ ಚಂದ್ರ, ಗಾಯತ್ರಿ ಉಷ್ಣಿಕ ಅನುಷ್ಠು. ಅಗ್ನಿ ಗಾಯತ್ರಿಯ ಹೆಚ್ಚಿನ ಛಂದಶಾಸ್ತ್ರಕಾರರು ಅಗ್ನಿ ಗಾಯತ್ರಿಯ ದೇವತೆ ಅಂತ ಹೇಳ್ತಾರೆ. ಅಂದರೆ ವಾಸ್ತವಿಕವಾಗಿ ಅಗ್ನಿ ಅಲ್ಲ, ಅಗ್ನಿ ಪತ್ನಿ. ಯಾಕೆಂದರೆ ನೋಡಿ ಗಮನಿಸಿ, ಛಂದಸ್ಸಿನ ಹೆಸರು ಇರುವುದು ಎಲ್ಲವೂ ಸ್ತ್ರೀಲಿಂಗದಲ್ಲಿದೆ. ಉಷ್ಣಿಕ್ ಸ್ತ್ರೀಲಿಂಗ, ಗಾಯತ್ರಿ ಸ್ತ್ರೀಲಿಂಗ, ಅನುಷ್ಠುಭ ಸ್ತ್ರೀಲಿಂಗ, ಬೃಹತಿ, ಪಂಕ್ತಿ, ತ್ರಿಷ್ಟುಭು, ಜಗತಿ 7 ಹೆಸರುಗಳು ಸ್ತ್ರೀಲಿಂಗದಲ್ಲಿವೆ. ಛಂದಸ್ಸಿನ ದೇವತೆಗಳು ಪುರುಷ ದೇವತೆಗಳಾಗಿದ್ದರೆ ಆ ಹೆಸರುಗಳೆಲ್ಲ ಪುಲ್ಲಿಂಗದಲ್ಲಿ ಬರ್ತಿದ್ದವು. ಅದು ಸ್ತ್ರೀಲಿಂಗದಲ್ಲಿ ಬಂದಿದೆ. ಹಾಗಾಗಿ ಛಂದಸ್ಸಿನ ಅಭಿಮಾನಿ ದೇವತೆಗಳು ಸ್ತ್ರೀಯರು. ಆದ್ದರಿಂದ ಅಗ್ನೇಯ ಗಾಯತ್ರಿ ಅಂದರೆ ಅಗ್ನಿಯ ಗಾಯತ್ರಿ ದೇವತೆ ಅಲ್ಲ, ಅಗ್ನಿ ಪತ್ನಿ ಗಾಯತ್ರಿ ಆಯಿತು, ಸ್ವಾಹ. ಆಮೇಲೆ ಎರಡನೇದ್ದು ಸೂರ್ಯಪತ್ನಿ ಸಂಜ್ಞಾದೇವಿ ಉಷ್ಣಿಕಿಗೆ. ಆಮೇಲೆ ಉಷ್ಣಿಕ್ 24, 28, 32 ಅಕ್ಷರದ ಅನುಷ್ಠುಭಿಗೆ. ಸೋಮ ಉತ್ತೈರ್ಮಹಸ್ವಾನ್ ಅನುಷ್ಠುಭ, ಸೋಮ ಉತ್ತೈರ್ಮಹಸ್ವಾನ್ ಚಂದ್ರ ಪತ್ನಿಯಾಗಿರ್ತಕ್ಕಂಥ ರೋಹಿಣಿ ಅನುಷ್ಠುಪ್ಪಿನ ದೇವತೆ. ಇಲ್ಲಿ ಸೂರ್ಯ ಅಗ್ನಿ ಸೂರ್ಯ ಚಂದ್ರ ಈ 3 ಮಂದಿ ಆದರು. ಆಮೇಲೆ 4ನೇದ್ದು ಬೃಹಸ್ಪತಿ ಬೃಹಸ್ಪತಿ ವಾಚಮಾವತ್. ಬೃಹತಿ ವಾಕ್ ಅಂದರೆ 36 ವೃಕ್ಷದ ಛಂದಸ್ಸನ್ನು ನಿಯಂತ್ರಿಸ್ತಕ್ಕಂಥ ಶಕ್ತಿ ಬೃಹಸ್ಪತಿಯ ಪತ್ನಿ, ಬೃಹಸ್ಪತಿ ಆಚಾರ್ಯರ ಪತ್ನಿ ತಾರಾ. ಬೃಹಸ್ಪತೇ ಬೃಹತಿ ವಾಚಮಾವತ್ ಆಯಿತು. 40 ಅಕ್ಷರ, ಅದು ಪಂಕ್ತಿ ಛಂದಸ್ಸು ಅಥವಾ ಅದನ್ನು ವಿರಾಟ್ ಛಂದಸ್ಸು ಅಂತ ಹೇಳ್ತಾರೆ. ವಿರಾಟ್ ಇಂಚಿಚ ನಾಮ ಅಂತ. ಅದಕ್ಕೆ ಅವರು ವಿರಾನ್ ಮಿತ್ರಾವರುಣಯೋ ರವಿಶ್ರೀ. ವಿರಾಟ್ ಮಿತ್ರಾವರುಣಯೋ, ಮಿತ್ರವರುಣರ ಪತ್ನಿ. ಮಿತ್ರವರುಣರ ಪತ್ನಿ ವಿರಾಟ್ ಛಂದಸ್ಸಿನ ದೇವತೆ. ಆಮೇಲೆ 11 ಅಕ್ಷರ ತ್ರಿಷ್ಟು. ಇಂದ್ರಸ್ಯ ತ್ರಿಷ್ಟು ವಿಹಭಾಗೋಸನಃ, ಇಂದ್ರನ ಹೆಂಡತಿ ಶಚೀದೇವಿ ತ್ರಿಷ್ಟುಪಿನ ದೇವತೆ. ಆಮೇಲೆ ಜಗತ್ತಿಗೆ ವಿಶ್ವಾನ್ ದೇವಾನ್ ಜಗತ್ಯಾ ವಿವೇಶ, ಸಮಸ್ತ ದೇವತಾ ಸ್ತ್ರೀಯರು. ನನ್ನ ಹಿಂದೆ ಹೇಳಿದ ಎಲ್ಲ ಸ್ತ್ರೀಯರು ಕೂಡ ಜಗತಿ ಛಂದಸ್ಸಿನ ದೇವತೆಗಳು. ಹೀಗೆ ಇಡೀ ವೇದ ಮಂತ್ರಗಳ ಅಭಿಮಾನಿ ದೇವತೆಗಳು ಸ್ತ್ರೀಯರು. ಇಡೀ ವೇದದಲ್ಲಿ ಇರತಕ್ಕಂಥದ್ದು ಮುಖ್ಯವಾಗಿ ಇಷ್ಟೇ ಛಂದಸ್ಸುಗಳು. ಇನ್ನು ಅತಿ ಛಂದಸ್ಸುಗಳು ಕೆಲವಿದ್ದಾವೆ, ಅದಕ್ಕೂ ಎಲ್ಲ ದೇವತಾ ಸ್ತ್ರೀಯರೇ ದೇವತೆ. ಅತಿ ಛಂದಾಂಸಿ ಸರ್ವಾದಿ ಸರ್ವದೇವ ಸ್ತ್ರೀಯ ಮತಃ ಅಂತ. ಹಾಗಾಗಿ ಇಡೀ ವೇದ ಮಂತ್ರದ ಅಭಿಮಾನ ದೇವತೆಗಳು ಸ್ತ್ರೀಯರು, ಪುರುಷರಲ್ಲ. ಆದರೆ ಒಂದು ನಿಯಮ ಉಂಟು ಸಂಸ್ಕೃತದಲ್ಲಿ ಅಥವಾ ಶಾಸ್ತ್ರದಲ್ಲಿ. ಇಲ್ಲಿ ನಮಗೆ ಲೋಕದಲ್ಲಿ ಏನಂದ್ರೆ ಹೆಂಡತಿ ಒಂದು ಕಡೆ, ಗಂಡನಿಗೆ ಒಂದು ಕಡೆ ಟ್ರಾನ್ಸ್ಫರ್ ಆಗಿರುತ್ತೆ, ಒಟ್ಟಿಗೆ ಕೆಲಸ ಮಾಡ್ಲಿಕ್ಕೆ ಆಗೋಲ್ಲ. ಆದರೆ ವೇದದಲ್ಲಿ ವೇದ ಕಾಲದ ಋಷಿಗಳ ನಿಯಮದ ಪ್ರಕಾರ ದೇವತೆಗಳಿಗೆ ಹೆಂಡತಿ ಯಾವುದರ ಅಭಿಮಾನ ದೇವತೆಯೋ ಗಂಡನಿಗೂ ಅದರಲ್ಲಿ ಪಾಲಿದೆ, ಗಂಡ ಯಾವುದರ ಅಭಿಮಾನ ದೇವತೆಯೋ ಹೆಂಡತಿಗೂ ಅದರಲ್ಲಿ ಪಾಲಿದೆ. ಅವರ ಸಹಯೋಗ ಅದು ಲೋಕದಲ್ಲಿ ಇಲ್ಲದ್ದು. ದೇವತೆಗಳ ವೈಶಿಷ್ಟ್ಯ ಅನ್ನೋದರೆ ಗಂಡ ಯಾವುದರ ಅಭಿಮಾನ ದೇವತೆಯೋ ಅದಕ್ಕೆ ಹೆಂಡತಿಯೂ ಅಭಿಮಾನ ದೇವತೆ ಆಗಿರ್ತಾಳೆ, ಹೆಂಡತಿ ಯಾವುದಕ್ಕೆ ಅಭಿಮಾನ ದೇವತೆ ಗಂಡನೂ ಆಗಿರ್ತಾನೆ. ಅವರಿಗೆ ವಿಯೋಗ ಇಲ್ಲ ಆ ವಿಷಯದಲ್ಲಿ. ಯಾಕೆಂದರೆ ಅವರಿಗೆ ಒಂದು ನಿಯತವಾದ ಪತಿಪತ್ನಿ ಭಾವ ಇದೆ. ಇಂದ್ರನ ಪತ್ನಿ ಅಂದರೆ ಒಂದು ಜನ್ಮದಲ್ಲೇ ಅಲ್ಲ, ಎಂದೆಂದೂ ಇಂದ್ರನ ಪತ್ನಿ ಶಚಿಯೇ. ಅದು ಬದಲಾವಣೆ ಆಗೋದಿಲ್ಲ. ಮನುಷ್ಯರೆಲ್ಲ ಹಾಗಲ್ಲ, ಜನ್ಮಕ್ಕೊಬ್ಬ ಗಂಡ ಜನ್ಮಕ್ಕೊಬ್ಬಳು ಹೆಂಡತಿ. ಆಹಾ,
ಆದರೆ ಜನ್ಮ ಜನ್ಮಕ್ಕೂ ಅವನೇ ಗಂಡ ಆಗಬೇಕು ಅಂತ ಇವರು ತಪಸ್ಸು ಮಾಡಬೇಕು, ಯಾವ ಕರ್ಮಕ್ಕೂ ಗೊತ್ತಿಲ್ಲ. ಅಂದರೆ ಇವಾಗ ಗಂಡ, ಯಾಕೆಂದರೆ ಈ ಜನ್ಮದಲ್ಲಿ ಕಾಟ ಕೊಟ್ಟದ್ದು ಸಾಲದ, ಮುಂದಿನ ಜನ್ಮಕ್ಕೂ ಅವನೇ ಗಂಡ ಯಾಕೆ ಆಗಬೇಕು. ಅದು ಯಾವ ಗಂಡು ಕೂಡ ಮುಂದೆ ಜನ್ಮಕ್ಕೆ ಅವಳೇ ಹೆಂಡತಿ ಆಗಬೇಕು ಅಂತ ಬಯಸೋದಿಲ್ಲ, ಆದರೆ ಹೆಣ್ಣು ಹಾಗೆ ಬಯಸಬೇಕಂತ. ಇದು ಗಂಡನ ದುರ್ಬುದ್ಧಿ. ಆದರೆ ಶಾಸ್ತ್ರ ಹಾಗೆ ಹೇಳೋಲ್ಲ. ನಿಯತ ಪತಿಪತ್ನಿ ಭಾವ ಮನುಷ್ಯರಲ್ಲಿ ಇಲ್ಲ. ಒಂದೊಂದು ಜನ್ಮದಲ್ಲೂ ಒಬ್ಬೊಬ್ಬ ಗಂಡ, ಒಬ್ಬೊಬ್ಬಳು ಹೆಂಡತಿ. ದೇವತೆಗಳಲ್ಲಿ ಹಾಗಲ್ಲ. ಪ್ರತಿ ಸರ್ಗದಲ್ಲೂ ಪ್ರತಿ ಜನ್ಮದಲ್ಲೂ ಅಗ್ನಿಗೆ ಸ್ವಾಹಾನೆ, ಇಂದ್ರನಿಗೆ ಶಚಿಯೇ, ಸೂರ್ಯನಿಗೆ ಸಂಜ್ಞಾಳೆ. ಅವಳಿ ಪಾಪ ಬೇರೆ ಮದುವೆ ಮಾಡ್ಕೊಳ್ಳೋದಕ್ಕೆ ಅವಕಾಶವೇ ಇಲ್ಲ. ಅವ್ರು ಒಂದೇ ಹೆಣ್ಣಿಂದ ಸಂಸಾರ ಮಾಡಬೇಕು, ಅದು ಅವರ ಪ್ರಾರಂಭ. ಮನುಷ್ಯರ ಹಾಗೆ ಬೇರೆ ಬೇರೆ ರುಚಿ ನೋಡೋ ಹಂಗಿಲ್ಲ ಅವರು. ಹೀಗಾಗಿ ಅದೊಂದು ನಿಯತ ಪತಿಪತ್ನಿ ಭಾವ. ಆದ್ದರಿಂದ ಅವರ ಅಭಿಮಾನಿತ್ವೂ ನಿಯತ. ಗಂಡ ಯಾವುದಕ್ಕೆ ಅಭಿಮಾನ ದೇವತೆಯೋ ಅದಕ್ಕೆ ಪತ್ನಿ ಅಭಿಮಾನ ದೇವತೆ, ಪತ್ನಿ ಯಾವುದಕ್ಕೆ ಅಭಿಮಾನ ದೇವತೆಯೋ ಅದಕ್ಕೆ ಗಂಡನ ಅಭಿಮಾನ ದೇವತೆ. ಅದರಿಂದ ಅಗ್ನಿ ದೇವತೆ ಅಂತ ಹೇಳಿ ಪೂರ ತಪ್ಪಲ್ಲ. ಆದರೆ ನಿಜವಾಗಿ ಸಮಸ್ತ ವೇದ ಮಂತ್ರಗಳ ಅಭಿಮಾನಿ ದೇವತೆಗಳು ಸ್ತ್ರೀಯರು. ನೋಡಿ ಏನು ಪಕ್ಷಪಾತ ನಮ್ಮ ಮಡಿವಂತರದ್ದು. ವೇದ ಮಂತ್ರದ ಅಭಿಮಾನಿ ದೇವತೆಗಳು ಸ್ತ್ರೀಯರು, ಅದು ಸ್ತ್ರೀಯರು ಅದನ್ನು ಹೇಳಬಾರದು, ಉಚ್ಚಾರವೇ ಮಾಡಬಾರದು. ಅದು ಹಾಗಲ್ಲ ಬಂದದ್ದು. ಇದ್ದದ್ದು ಏನಂದ್ರೆ ಮೊದಲು ಇದ್ದದ್ದು ಬಹಳ ಚೆನ್ನಾಗಿತ್ತು. ಹಿಂದೆ ವೇದ ಅಧ್ಯಯನವನ್ನು ಹೆಣ್ಮಕ್ಳು ನಿಯತವಾಗಿ, ವೇದ ಅಧ್ಯಯನ ಅನ್ನೋದು ಹೆಣ್ಮಕ್ಕಳಿಗೆ ನಿಯತ ಅಲ್ಲ. ಇಟ್ ಶುಡ್ ನಾಟ್ ಬಿ ಕಂಪಲ್ಸರಿ, ಇಟ್ ಮಸ್ಟ್ ಬಿ ಆಪ್ಷನಲ್. ಗಂಡಸರಿಗೆ ಕಂಪಲ್ಸರಿ, ಹೆಂಗಸರಿಗೆ ಆಪ್ಷನಲ್ ಅಂತ ಹಿಂದವ್ರು ಹೇಳಿದರು. ಆಹುರಕ್ಕೆ ಉತ್ತಮ ಸ್ತ್ರೀನಾಮ ಅಂದರೆ ಯಾಕೆ ಅಂದರೆ ಎರಡು ಕಾರಣಗಳನ್ನು ಹೇಳಿದ್ರು ಅವರು. ಒಂದು, ಹೆಣ್ಣು ಸಂಸಾರದಲ್ಲಿ ಹೆಣ್ಣಿನ ಪಾತ್ರ ಹೆಚ್ಚು ಗಂಡಿನ ಪಾತ್ರಕ್ಕಿಂತ. ಯಾಕೆಂದರೆ ಮಗುವನ್ನು 9 ತಿಂಗಳು ಹೊರುವವಳು ಅವಳು, ಹೆತ್ತ ಮೇಲೆ ಸಾಕುವವಳು ಅವಳು. ಗಂಡಸನೇ ಒಂದು ದುಡ್ಡು ಸಾಮಾನು ತಂದು ಹಾಕಿಬಿಟ್ಟು ಸರಿ, ಮತ್ತೇನು ಜವಾಬ್ದಾರಿ ಇಲ್ಲ. ಆದರೆ ಪೂರ್ತಿ ಹೊಣೆ ಹೆಣ್ಣಿನದ್ದು. ಆದ್ದರಿಂದ ಹೆಣ್ಣು ವೇದ ಓದ್ತಾ ಕೂತ್ಕೊಂಡ್ಬಿಟ್ರೆ ಮನೆಯಲ್ಲಿ ಮಕ್ಕಳಿಗೆ ಅನ್ಯಾಯ ಆಗುತ್ತೆ. ಎರಡು ದೋಣಿಯಲ್ಲಿ ಪ್ರಯಾಣ ಮಾಡ್ಲಿಕ್ಕೆ ಆಗೋಲ್ಲ. ಯಾಕಂದ್ರೆ ವೇದ ಅನ್ನೋದು ಪಾರ್ಟ್ ಟೈಮ್ ಜಾಬ್ ಅಲ್ಲ, ಫುಲ್ ಟೈಮ್ ನೀವು ವೇದಾಧ್ಯಯನಕ್ಕೆ ತೊಡಗಿದರೆ ಸಂಸಾರಕ್ಕೆ ಅನ್ಯಾಯ ಆಗುತ್ತೆ. ಆದ್ದರಿಂದ ಅವ್ರು ಏನು ಹೇಳಿದ್ರು, ಒಬ್ಬ ಒಳ್ಳೆಯ ವಿದ್ವಾಂಸನನ್ನು ಸಮಾಜಕ್ಕೆ ಕೊಡೋದು ನೀವು ವೇದ ಓದಿದ್ದಕ್ಕಿಂತ ಶ್ರೇಷ್ಠ ಅದು. ಯಾವಾಗ ಒಂದು ಮಾಡಿ ಎರಡು ಮಾಡಲಿಕ್ಕೆ ಹೋಗಬೇಡಿ, ಇದು ಒಂದು ಕಾರಣ. ಆದ್ದರಿಂದ ಆದರೆ ಉತ್ತಮ ಸ್ತ್ರೀನ ನಿಮಗೆ ಕೆಪಾಸಿಟಿ ಇದ್ದರೆ ಓದಿ. ಅದು ಎಲ್ಲರಿಗೂ ಈ ಸಂಸಾರ ನಿರ್ವಹಣೆ ಮತ್ತು ವೇದಾಧ್ಯಯನ ಒಟ್ಟಿಗೆ ಮಾಡೋದು ಬಹಳಷ್ಟು ಮಂದಿಗೆ ಆಗುವುದಿಲ್ಲ, ಕಷ್ಟ ಆಗುತ್ತೆ. ಅದರಿಂದ ಬೇಡ. ಇನ್ನೊಂದು ಕಾರಣ, ಇದು ಪ್ರಕೃತಿ ಅಥವಾ ಭಗವಂತನೇ ಮಾಡಿದ ಒಂದು ಡಿಸ್ಕ್ರಿಮಿನೇಷನ್. ಕೆಲವರು ಕೇಳೋದು ಅದೇನು ಗಂಡಸರು ನಾವ್ಯಾಕೆ ಹೇಳಬಾರ್ದು ಅಂತ. ಅದು ಯಾಕೆ ಅಂತ ಪ್ರಕೃತಿ ಹೆಸರು ಕೇಳಿ. ಭಗವಂತ ಒಂದು ಮೋಸ ಮಾಡಿದ್ದಾನೆ, ಗಂಡಸರಿಗೆ ಗರ್ಭಕೋಶ ಕೊಟ್ಟೇ ಇಲ್ಲ, ಹೆಂಗಸರಿಗೆ ಕೊಟ್ಟ. ಈ ಡಿಸ್ಟ್ರಿಬ್ಯೂಷನ್ ಯಾಕೆ ಮಾಡಿದಂತ ಅವನ ಹತ್ರ ಕೇಳೋದು. ಅದೇನು ಹೆಂಗಸರಿಗೆ ಮಾತ್ರ, ಗಂಡಸರಿಗೆ ಗರ್ಭಕೋಶ ಕೊಟ್ಟಿದ್ರೆ ಅವರು ಹೇಳ್ತಿದ್ರಲ್ವ ಅಂತ ಅವನ ಹತ್ರ ಕೇಳಿ, ನನ್ನ ಹತ್ರ ಕೇಳಬೇಡಿ. ಆದ್ದರಿಂದ ಹೆಣ್ಣಿಗೆ ಗಂಡಸರಲ್ಲಿ ಇಲ್ಲದ ಒಂದು ಎಕ್ಸ್ಟ್ರಾ ಆರ್ಗನ್ ಉಂಟು, ಗರ್ಭಕೋಶ. ವೈದ್ಯಶಾಸ್ತ್ರ ಏನು ಹೇಳುತ್ತೆ ಅಂದರೆ, ನೀವು ಬುದ್ಧಿಗೆ ಅತಿಶಯವಾದಂಥ ಭಾರ ಹಾಕಿದರೆ, ಬೌದ್ಧಿಕವಾಗಿ ತುಂಬಾ ಭಾರ ಹಾಕಿದರೆ, ಅದೇ ಓವರ್ ಸ್ಟ್ರೆಸ್ ಆರ್ ಓವರ್ ಬರ್ಡನ್ ಟು ದ ಮೈಂಡ್ ಕಾಸಸ್ ವೀಕ್ನೆಸ್ ಅದು. ಅದರಿಂದ ಏನಾಗುತ್ತೆ ಅಂದರೆ ಬಿಕಮ್ಸ್ ವೀಕ್. ತಲೆಗೆ ಅತಿಶಯವಾದಂತಹ ಒತ್ತಡ ಹಾಕಿದಾಗ ಗರ್ಭಕೋಶ ದುರ್ಬಲ ಆಗುತ್ತೆ. ಗರ್ಭಕೋಶ ದುರ್ಬಲ ಆದರೆ ದುರ್ಬಲರಾದ ಮಕ್ಕಳು ಹುಟ್ಟುತ್ತಾರೆ. ಹಾಗಾಗಿ ಹೆಚ್ಚು ಓದದ ಆದರೆ ಬಲಿಷ್ಠರಾದ ಮಕ್ಕಳನ್ನು ಕೊಡುವ ಹೆಣ್ಣು ಬೇಕು, ತುಂಬಾ ಓದಿ ಎಳ್ಳಿ ಕೂಡುವ ಮಕ್ಕಳನ್ನು ಹೇಳುವ ಹೆಣ್ಣು ಬೇಕು ಅನ್ನೋದನ್ನ ಸಮಾಜ ತೀರ್ಮಾನ ಮಾಡಬೇಕು ಅಂತ ಹೇಳ್ತಾನೆ ಅಲೆಕ್ಸಿಸ್ ಕಾರ್ಯನ್. ನಮ್ಮ ಪಂಡಿತರಲ್ಲ, ಯಾಕಂದ್ರೆ ಪಶ್ಚಿಮದವ್ರು ಹೇಳಿಬಿಟ್ರೆ ಕೂಡಲೇ ಹುಡ್ತಾರೆ ನಮ್ಮವರು. ನಮ್ಮ ಪುರಾಣ ಹೇಳಿದ್ರೆ ನಂಬೋಲ್ಲ. ಪಶ್ಚಿಮದಲ್ಲಿದ್ದು ಅಲೆಕ್ಸಿಸ್ ಕಾರ್ಯಲ್ಲೂ ಅವನು ಪ್ರಪಂಚದಲ್ಲೇ ಒಬ್ಬ ಶ್ರೇಷ್ಠ ವೈದ್ಯನಾಗಿ ನೊಬೆಲ್ ಪ್ರೈಸ್ ವಿನ್ನರ್ ಅವ. ಅವನು ತನ್ನ ನಾಂದಿ ಅನ್ನೋದಲ್ಲಿ ಮಾತು ಸ್ಪಷ್ಟವಾಗಿ ಹೇಳ್ತಾನೆ, ಅದನ್ನ ಬಲವಂತವಾಗಿ ಉಚ್ಚ ಶಿಕ್ಷಣವನ್ನು ಹೆಣ್ಣು ಮಕ್ಕಳ ಮೇಲೆ ಹೇರಬೇಡಿ ಅಂತ. ಆದರೆ ಯಾರಿಗೆ ಕೆಪಾಸಿಟಿ ಇದೆ ಅವ್ರಿಗೆ ಎಷ್ಟು, ಅದಕ್ಕೆ ಹಿಂದೆ ಏನು ಮಾಡಿದ್ರು, ಹಿಂದಿನ ಕಾಲದಲ್ಲಿ ಇದಕ್ಕೊಂದು ಒಳ್ಳೆಯ ವ್ಯವಸ್ಥೆ ಇತ್ತು. ಬ್ರಹ್ಮವಾದಿನಿಯರು ಮತ್ತು ಸದ್ಯೋವಧುಗಳು ಅಂತ ಹೆಣ್ಮಕ್ಕಳಲ್ಲಿ ಅದು ವಿಭಾಗ ಮಾಡಿದರು. ಯಾರು ಬ್ರಹ್ಮವಾದಿನಿಯರು ವೇದಾಧ್ಯಯನ ಮಾಡುವರು, ಅವರು ಇಡೀ ಜೀವನ ವೇದಾಧ್ಯಯನ ಮಾಡುವುದು, ಆದರೆ ಅವರು ಮದುವೆ ಮಾಡಿಕೊಳ್ಳುವ ಹಾಗಿಲ್ಲ. ಸದ್ಯೋವಧುಗಳು ಅಂದರೆ ಸಂಸಾರದಲ್ಲಿ ಮದುವೆ ಮಾಡಿಕೊಂಡು ಸಾಂಸಾರಿಕ ಜೀವನ ಬೇಕು ಅಂತ ಬಯಸುವವರು, ಅವರು ಬ್ರಹ್ಮವಾದಿನಿಯರಾಗುವ ಹಾಗಿಲ್ಲ. ಸೊ ನಿಮಗೆ ವೇದಾಧ್ಯಯನದಲ್ಲಿ ಇಂಟ್ರೆಸ್ಟ್ ಇದೆ, ವೇದಾಧ್ಯಯನ ಮಾಡಿ ಮದುವೆ ಮಾಡ್ಕೋಬೇಡಿ. ಅಂದರೆ
ಹೆಣ್ಮಕ್ಕಳಿಗೆ, ಯಾಕಂದ್ರೆ ಗಂಡಸರಿಗೆ ಮದುವೆ ಮಾಡಿಕೊಂಡು ವೇದಾಧ್ಯಯನ ಮಾಡಲಿಕ್ಕೆ ಒಪ್ಪಿಗೆ ಕೊಟ್ಟರು, ಅದು ಹೆಣ್ಮಕ್ಕಳಿಗೆ ಮದುವೆ ಮಾಡಿಕೊಂಡ್ರೆ ಸಂಸಾರದ ಪೂರ್ತಿ ಹೊಣೆ ಅವರ ಮೇಲಿದೆ. ಮಕ್ಕಳನ್ನು ಹೊರುವುದು ಎರುವುದು ಎಲ್ಲ ಎಷ್ಟು ಅದನ್ನು ಬಿಟ್ಟು ಅವರು ಫ್ರೀಯಾಗಿ ವೇದಾಧ್ಯಯನ ಮಾಡೋ ಹಂಗಿಲ್ಲ. ಅದಕ್ಕೋಸ್ಕರ ಸದ್ಯೋವಧುಗಳು ಬಲಾತ್ಕಾರವಾಗಿ ವೇದವನ್ನು ಓದಬೇಡಿ ಅಂತ ಅಲ್ಲ, ಇದು ಇದ್ದದ್ದು. ಹೆಣ್ಮಕ್ಕಳು ವೇದ ಓದಬಾರ್ದು ಅಂತಲ್ಲ, ವೇದಾಧ್ಯಯನ ಹೆಣ್ಮಕ್ಕಳಿಗೆ ಕಂಪಲ್ಸರಿಯಾಗಿ ಇರಬಾರದು, ಇದು ಬಂದದ್ದು ವಿಷಯ ಅಷ್ಟೇ ಹೊರತು ಯಾವುದೇ ಒಂದು ಕಾರಣಕ್ಕೂ ಹೆಣ್ಮಕ್ಕಳಲ್ಲಿ ಡಿಸ್ಕ್ರಿಮಿನೇಟ್ ಮಾಡ್ತಕ್ಕಂಥ ಉದ್ದೇಶ ಪ್ರಾಚೀನ ಇರಲಿಲ್ಲ. ಅಲ್ಲಿಂದ ನೋಡಿ ಒಂದೊಂದೇ ಹೆಣ್ಮಕ್ಳು ಹೇಳಬಾರ್ದು ಅನ್ನೋದು ಲಿಸ್ಟು ದೊಡ್ಡದಾಗ್ತಾ ಹೋಯ್ತು ಮಣಿವಂತರ ಕೈಯಲ್ಲಿ. ಹೆಣ್ಮಕ್ಳು ವೇದ ಹೇಳಬಾರ್ದು ಅಂದರೆ ನಾನು ಹೇಳಿದೆ, ವೇದವನ್ನು ಕಂಪಲ್ಸರಿಯಾಗಿ ಹೆಣ್ಮಕ್ಕಳಿಗೆ ಬಲವಂತವಾಗಿ ನೀವು, ಇದು ಇವತ್ತಿಗೂ ಪಶ್ಚಿಮದ ದೇಶಗಳಲ್ಲಿ ಈ ಸಂಪ್ರದಾಯ ಇದೆ. ವೇದ ಅಲ್ಲ, ಉಚ್ಚ ಶಿಕ್ಷಣ. ನಮ್ಮಲ್ಲಿ ಏನು ಅಂದರೆ ಭಯಾನಕ ಇದು. SSLC ಆದ ಕೂಡಲೇ ಯಾವುದಾದ್ರೂ ಕಾಲೇಜ್ ಸೇರಿಸಿದಾಗ ಮುಂದೆ ಹೋಗ್ಬೇಕಲ್ಲ, ಏನಾದ್ರು ಆಗಲೇಬೇಕು. ವಿದೇಶದಲ್ಲಿ SSLC ಆದ ಕೂಡಲೇ ಅವನ ಒಂದು ಹಂತದ ಶಿಕ್ಷಣ ಮುಗಿಯಿತು, ಮತ್ತೆ ಉಚ್ಚ ಶಿಕ್ಷಣದಲ್ಲಿ ಆಸಕ್ತಿ ಇದ್ದವರು ಮಾತ್ರ ಗಂಡಿರಲಿ ಹೆಣ್ಣಿರಲಿ ಕಾಲೇಜಿಗೆ ಹೋಗ್ತಾರೆ. ಎಲ್ಲರೂ SSLC ಆದ ಕೂಡ ಯಾವುದಾದ್ರೂ ಕಾಲೇಜಿಗೆ ಸೇರಿಯೇ ಬಿಡಬೇಕು, ಬೇರೆ ಉಪಾಯವಿಲ್ಲ ಇಲ್ಲಿ. ಅದು ಅಲ್ಲಿ ಇಲ್ಲ. ಹಾಗೆ SSLC ಆದ ಕೂಡಲೇ ಜನರಲ್ ನಾಲೆಜ್ ಆಯಿತು. ಆಮೇಲೆ ಉಚ್ಚ ಶಿಕ್ಷಣದಲ್ಲಿ ಆಸಕ್ತಿ ಇದ್ದವರು ಸೈನ್ಸು ಮ್ಯಾಥಮೆಟಿಕ್ಸು ಯಾವುದನ್ನು ವಿಶೇಷವಾಗಿ ಅಧ್ಯಯನ ಮಾಡಬೇಕು ಅಂತ ಇದ್ದವರು ಕಾಲೇಜಿಗೆ ಸೇರ್ತಾರೆ. ಇಲ್ಲದಿದ್ದರೆ ಅವ್ರಿಗೆ ಯಾವುದೇ ಫೀಲ್ಡ್ನಲ್ಲಿ ಕೆಲಸಕ್ಕೆ ತೊಡಗ್ತಾರೆ. ಎಲ್ಲರೂ ಕಾಲೇಜಿಗೆ ಹೋಗೋಲ್ಲ. ಆದ್ದರಿಂದ ಕಾಲೇಜಿನಲ್ಲಿ ಒತ್ತಡ ಇಲ್ಲ. ಅಲ್ಲಿ ಈ ಜನಸಂಖ್ಯೆಯೇ ಕಡಿಮೆ, ಅದರಲ್ಲೂ ಕಾಲೇಜಿಗೆ SSLC ಆದವರೆಲ್ಲ ಕಾಲೇಜಿಗೆ ಹೋಗಬೇಕು ಅನ್ನುವ ಶ್ರಾದ್ದ ನಿಯಮ ಇಲ್ಲದೆ ಇದ್ದದ್ರಿಂದ ಕಾಲೇಜಿನಲ್ಲಿ ಒತ್ತಡ ಇಲ್ಲ. ಅಪೇಕ್ಷೆ ಇದ್ದವರು ಹೋಗ್ತಾರೆ. ಆದ್ದರಿಂದ 98.5 ಮಾರ್ಕ್ ಬಂದರೂ ಕಾಲೇಜಿನಲ್ಲಿ ಸೀಟ್ ಸಿಗುವುದಿಲ್ಲ ಅನ್ನೋ ದುರಂತ ಅಲ್ಲಿ ನಡೆಯೋದು. ಇಲ್ಲಿ 98.5 ಮಕ್ಕಳು ಬೈಲಿ ಜೊತೆ ನಿನ್ನ ಪ್ರಾರಂಭ ಕರ್ಮ 99 ಮಾರ್ಕ್ಸ್ ಇದ್ರೆ ಏನಾಗ್ತಿತ್ತು, ಸೀಟ್ ಇಲ್ಲ ನಿನಗೆ ಅಂತಾರೆ. ಈ ಕಾಲೇಜಿನವರಿಗೆ ಒಂದು ಚಾನ್ಸು ದುಡ್ಡು ಮಾಡಲಿಕ್ಕೆ, ಜನರನ್ನು ಶೋಷಣೆ ಮಾಡಲಿಕ್ಕೆ. ಮತ್ತು ಅರ್ಥಹೀನವಾದ ಈ ಸ್ಪರ್ಧೆ 98, 99, 99.5 ಮಾರ್ಕ್ ಇದ್ದವರಿಗೂ ಸೀಟ್ ಇಲ್ಲ. ಯಾಕಂದರೆ 99.9 ಮಾರ್ಕ್ ಬಂದರೆ ಒಬ್ಬರಿಗೆ ನಿನಗಿಲ್ಲ. ಅವರು ಏನ್ರಿ ಮೂರ್ಖತನ ಇದೆಲ್ಲ. ಬರೇ ಮೂರ್ಖತ ವಿದ್ಯೆಯನ್ನು ಶಿಕ್ಷಣವನ್ನು ದುರುಪಯೋಗ ಮಾಡುವ ಮೂರ್ಖ ದೇಶದಲ್ಲಿ ಮಾತ್ರ ಇಂಥ ನಿಯಮಗಳು, ಇಂಥ ಹಿಂಸೆಗಳು ಮಕ್ಕಳಿಗೆ ಇರೋದು ಸಾಧ್ಯ. ಇದು ಮಕ್ಕಳಿಗೆ ಹಿಂಸೆ, ಇದು ಶಿಕ್ಷಣ ಅಲ್ಲ, ಶಿಕ್ಷೆ. ಸರಿ, ಅದರಿಂದ ಹಿಂದಿನವರು ಏನಾದ್ರು ಅಲೆಕ್ಸಿಸ್ ಕಾರೆಲ್ ಹೇಳಿದ, ಯಾರಿಗೆ ಉಚ್ಚ ಶಿಕ್ಷಣದಲ್ಲಿ ಆಸಕ್ತಿ ಇದೆ ಅವರಿಗೆ ಉಚ್ಚ ಶಿಕ್ಷಣ ಕೊಡಿ, ಎಲ್ಲರಿಗೂ ಬಲವಂತವಾಗಿ ಉಚ್ಚ ಶಿಕ್ಷಣ ಕೊಡಬೇಡಿ. ಆಯಿತು. ಅದು ಎರಡು ಕಾರಣ. ಒಂದು ಉಚ್ಚ ಶಿಕ್ಷಣ ಅವರಿಗೆ ಮನೆಯವಾಗ್ತದೆ, ಇನ್ನೊಂದು ಗರ್ಭಕೋಶ. ಹೆಣ್ಮಕ್ಕಳಿಗೆ ವಿಶೇಷವಾಗಿ ಗರ್ಭಕೋಶ ದುರ್ಬಲವಾಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಹೆಣ್ಣಿಗಿದೆ. ಅದು ಗಂಡಿಗೆ ಸಂಬಂಧ ಇಲ್ಲದ ವಿಷಯ. ಅಂದರೆ ಹೆಚ್ಚು ಬುದ್ಧಿಗೆ ಓವರ್ ವರ್ಕ್ ಟು ದ ಮೈಂಡ್, ಅದು ನಮ್ಮ ಗರ್ಭಕೋಶವನ್ನು ದುರ್ಬಲಗೊಳಿಸುತ್ತೆ ಅಂತ. ಗರ್ಭಕೋಶ ಒಂದೇ ಅಲ್ಲ, ನಿಮಗೆ ಒಂದು ವಿಷಯ ಹೇಳ್ತೇನೆ. ನಾನು ಚಿಕ್ಕವನಿದ್ದಾಗ ಬರೀ ಅಸ್ಥಿಪಂಜರದ ಹಾಗಿದ್ದೆ. ಈ ಮಾಂಸ ಏನಿಲ್ಲ, ಬರೀ ಚರ್ಮ, ಒಳಗಿಂದ ಎಲುಬು. ಅದು ಅಂಗಿಗೆ ಬನಿಯನ್ನೆಲ್ಲ ತೆಗೆದು ಬಿಟ್ಟರೆ ಮೆಡಿಕಲ್ ಕಾಲೇಜ್ನಲ್ಲಿ ಇಲ್ಲಿ ಯಾವ್ಯಾವ ಎಲುಬು ಎಲ್ಲಿದೆ ಅಂತ ಡೆಮಾನ್ಸ್ಟ್ರೇಟ್ ಮಾಡಲಿಕ್ಕೆ ನನ್ನನ್ನು ನಿಲ್ಲಿಸಿದರೆ ಮಾಡ್ಲಿಕ್ಕೆ ಬರ್ತಿತ್ತು. ಅಷ್ಟು ಪರ್ಫೆಕ್ಟ್ ಆಗಿದ್ದೆ ನಾನು ಆವಾಗ. ಆಮೇಲೆ ಎಲ್ಲ ಕಾಣದ ಹಾಗೆ ಇದೆಲ್ಲ ಆದಾಗ ಚಿಕ್ಕ ವಯಸ್ಸಿನಲ್ಲಿ ನಮ್ಮಪ್ಪ ಎಲ್ಲ ಡಾಕ್ಟ್ರಿ ತೋರಿಸೋರು, ಹುಡುಗ ಬಹಳ ವೀಕ್ ಇದ್ದಾನೆ. ಅದು ಕಾನ್ಸ್ಟಿಟ್ಯೂಷನ್ ಹಾಗೆ, ಅದೇನು ದೋಷ ಅಲ್ಲ, ಅದು ಏನು ಬೇಡ ಅಂದರು ಡಾಕ್ಟ್ರು. ಕಡೆಗೊಂದು ನಾನು 30 ವರ್ಷದಲ್ಲಿ ಹಿಂಗೆ ಇದ್ದೆ. ನಾನು ತೀರಾ ಎಷ್ಟು ಆವಾಗ ನಾನು ಒಂದು ಪ್ರಾಯ 50-54 kg ಭಾರ, ಹಾಗೆ ಇದ್ದೆ. ಏನು ಕಾಯಿಲೆ ಇರಲಿಲ್ಲ, ತುಂಬ ಆಕ್ಟಿವ್ ಆಗಿದ್ದೆ. ಬಟ್ ನೋಡಲಿಕ್ಕೆ ಆ ಥರ ಇದ್ದೆ. ಕಡೆಗೊಂದು ನಾನು 30ನೇ ವಯಸ್ಸಿನ ಆಚೆ ಇಚ್ಛೆಯಲ್ಲಿ ಒಬ್ಬರು ಆಯುರ್ವೇದ ಪಂಡಿತರು ನಂಬ್ಯಾರು ಅಂತ, ಅವ್ರದ್ದು ಏನೋ ಪರಿಚಯ ಆಯ್ತು ನನಗೆ. ಬಹಳ ಅದ್ಭುತ ಪಂಡಿತರು. ಅವ್ರು ನಾಡಿ ನೋಡಿ, ನಿಮಗೆ ಈಗ ಅಲ್ಲ, ನೀವು ಮಗುವಾಗಿದ್ದಾಗ ಏನು ಗಾದೆ ಬಂದಿತ್ತು ಅಂತ ಹೇಳ್ತಿದ್ರು. ಇಡೀ ಜೀವನದ ಕಥೆ ಹೇಳ್ತಿದ್ರು ನಾಡಿ ನೋಡಿ. ಜಾತಕ ನೋಡಿ ಹೇಳೋದಲ್ಲ, ನಾಡಿ ನೋಡಿ ನೀವು ಚಿಕ್ಕವರಿದ್ದಾಗ 3 ವರ್ಷದ ಮಗುವಾಗಿದ್ದಾಗ ಉಪ್ಪರಿಗೆ ಮೆಟ್ಲು ಹತ್ತಿ ಬಿದ್ದಿದ್ದೀರಾ ಅಂತ ಕೇಳುವರು. ಅದು ಅವರು ಆ ನಾಡಿಯಲ್ಲಿ ಹೇಳ್ತಿತ್ತು ಅವರಿಗೆ. ಅದು ಇಡೀ ಜೀವನದ ಸ್ಥಿತಿಯನ್ನು ಹೇಳ್ತಿದ್ರು. ಆಮೇಲೆ ಎಲ್ಲಿ ತನಕ ಅಂದರೆ ಇದೆಲ್ಲ ನಾನು ಪ್ರತ್ಯಕ್ಷ ನೋಡಿದ್ದು, ಈಗ ಇಲ್ಲ ಅವರು ಪಾಪ. ನಾಡಿ ನೋಡಿ ಗರ್ಭದಲ್ಲಿರುವ ಮಗುವಿಗೆ ಎಷ್ಟು ದಿವಸ ಆಯಿತು ಅಂತ ಹೇಳ್ತಿದ್ರು. ಪ್ರಾಯ ಅವರಿಗೆ ಗೊತ್ತಿರೋಲ್ಲ, ಆದರೆ ಅವರಿಗೆ ಹೇಳ್ತಿದ್ರು.
ಇದೆಲ್ಲ ಬಹಳ ಪರ್ಫೆಕ್ಟ್ ಆಗಿ ಹೇಳ್ತಿದ್ರು ನಾಡಿಯಿಂದ. ಯಾರೋ ಒಬ್ಬರು ನಾನು ಕರ್ಕೊಂಡು ಹೋಗಿದ್ದೆ, ಅವ್ರ ಜೊತೆ ನನಗೇನಾದ್ರು ಟಾನಿಕ್ ಉಂಟಾ ಪಂಡಿತರು ನಿಮ್ಮ ಹತ್ರ ಅಂತ ಕೇಳಿದೆ. ಉಂಟು ಅಂದ್ರು ಅವರು. ಏನೋ ಹೊಸ ಸಂಗತಿ ಹೇಳ್ತಾ ಇದ್ದಾರೆ ಎಲ್ಲರೂ, ಇದು ಮಾಮೂಲಿ ಹೀಗೆ ಇರುವಂತ ಹೇಳಿದ್ರೆ ನಿಮಗೆ ಉಂಟು. ಯಾಕೆಂದ್ರೆ ನೀವು ಯಾಕೆ ವೀಕ್ ಇದ್ದೀರಿ ಅನ್ನೋದು ನನಗೆ ಗೊತ್ತಿದೆ. ನಾನು ಡಯಾಗ್ನೋಸ್ ಮಾಡಿದ್ದೇನೆ. ಏನು ಡಯಾಗ್ನೋಸ್ ಮಾಡಿದಿರಿ? ಓವರ್ ವರ್ಕ್ ಟು ದ ಮೈಂಡ್ ಆ್ಯಂಡ್ ಲೆಸ್ ವರ್ಕ್ ಟು ದ ಬಾಡಿ. ನೀವು ದೇಹಕ್ಕೆ ಎಕ್ಸರ್ಸೈಸ್ ಮಾಡ್ತಾ ಇಲ್ಲ, ತಲೆಗೆ ಸಿಕ್ಕಾಪಟ್ಟೆ ಎಕ್ಸರ್ಸೈಸ್ ಮಾಡ್ತಾ ಇದ್ದೀರಿ. ಅದರಿಂದ ಓವರ್ ವರ್ಕ್ ಟು ದ ಮೈಂಡ್, ನಿಮ್ಮ ದೇಹ ವೀಕ್ ಆಗಲಿ ಕಾರಣ. ಆದ್ದರಿಂದ ಅದಕ್ಕೆ ಒಂದು ಶಬ್ದ ಕೂಡ ಹೇಳಿದರು, ಅದು ಅಂದರೆ ಓಜಸ್ಸು ಅಂತ. ಓಜಸ್ಸು ನಾಶವಾಗುವುದು, ಓಜಕ್ಷಯ ಅಂತ. ಅದು ಕ್ಷಯರೋಗ ಅಲ್ಲ, ಓಜಕ್ಷಯ ಅಂತ ಒಂದು ವಿಶಿಷ್ಟವಾದಂಥ, ಅಂದರೆ ಆ ಶಕ್ತಿ ಹ್ರಾಸ. ಅಂದರೆ ಇಲ್ಲಿ ಕಾನ್ಸಂಟ್ರೇಷನ್ ಆಯಿತು, ಎಲ್ಲ ಎನರ್ಜಿ ಮೈಂಡ್ನಲ್ಲಿ ಕಾನ್ಸಂಟ್ರೇಷನ್ ಆಯಿತು, ಬಾಡಿ ಡೆವಲಪ್ ಆಗಲಿಕ್ಕೆ ಅದು ಬಾಧಕ ಆಯಿತು. ಹಾಗಾಗಿ ಬಾಡಿ ಫಿಸಿಕಲಿ ವೀಕ್ ಆದರೆ ಬೌದ್ಧಿಕವಾಗಿ ಸ್ಟ್ರಾಂಗ್ ಆದ್ರೆ ನೀವು. ನನಗೆ ಬಹಳ ಆಶ್ಚರ್ಯ, ಯಾಕೆಂದರೆ ಈ ಡಯಾಗ್ನೋಸಿಸ್ ಅದ್ಭುತ ಯಾರೂ ಹೇಳಲಿಲ್ಲ. ಇದೊಂದು ವಿಷಯ ಹೌದು ಅಂತ ಕಂಡಿರ್ತಾರೆ ಅವ್ರು ಹೇಳಿದ್ದು. ಅದಕ್ಕೆ ಅವರು ಔಷಧ ಕೊಟ್ಟರು. ಔಷಧದಿಂದ ಮತ್ತೆ ಕರೆಕ್ಟು ದೇಹ ಡೆವಲಪ್ ಆಯಿತು. ಮತ್ತು ಈಗ ಹಾಗಿದ್ದೇನೆ ಹಾಗಾಯಿತು ಮತ್ತೆ ಇದು. ಹಾಗಾಗಿ ನಾವು ಬುದ್ಧಿ ಮತ್ತು ದೇಹಗಳ ಬ್ಯಾಲೆನ್ಸಿಂಗನ್ನು ಮಾಡದೇ ಇದ್ದರೆ ತೊಂದರೆ ಆಗುತ್ತೆ. ಪರ್ಟಿಕ್ಯುಲರ್ಲಿ ಹೆಣ್ಮಕ್ಕಳಿಗೆ ಅವರ ದೇಹ ಅಷ್ಟೇ ಅಲ್ಲ, ಮಗುವಿನ ಗರ್ಭಕೋಶದಲ್ಲಿ ಬೆಳೆಯುವ ಮಕ್ಕಳ ದೇಹವು ದುರ್ಬಲವಾಗಿರುತ್ತೆ. ಆದ್ದರಿಂದ ಹೆಣ್ಮಕ್ಕಳಿಗೆ ಬಲವಂತವಾಗಿ ವೇದಾಧ್ಯಯನ ಮಾಡಿಸೋದು ಬಹಳ ಸೈಂಟಿಫಿಕ್ ಇದೆ. ಇದು ಯಾವ ಪಕ್ಷಪಾತವೂ ಇಲ್ಲ. ಪಕ್ಷಪಾತ ಯಾರಾದ್ರು ಮಾಡಿದರೆ ದೇವರು ಹೊರತು ಮನುಷ್ಯರಲ್ಲ. ಯಾಕಂದರೆ ಗರ್ಭಕೋಶ ಅವ್ರಿಗೆ ಮಾತ್ರ ಕೊಟ್ಟು ದೇವರು ಅನ್ಯಾಯ ಮಾಡಿದ, ಅದನ್ನ ಅವ್ರಿಗೆ ಏನು ಮಾಡಲಿಕ್ಕೆ ಬಯಲ್ಲ ನಾವು. ಇದು ಹಾಗಾಗಿ ಹೆಣ್ಮಕ್ಕಳು ಬಲವಂತವಾಗಿ ವೇದ ಓದಬಾರ್ದು. ಅದ ಕಡೆ ವೇದ ಓದಬಾರ್ದು ಅಂತ ಬಲವಂತವಾಗಿ ಹೋಯ್ತು ಸಂಪ್ರದಾಯ. ಹೆಣ್ಮಕ್ಳು ವೇದ ಓದಬಾರ್ದು. ವೇದ ಓದಬಾರ್ದು ಅಂತಂದ ಮೇಲೆ ಅದಕ್ಕೆ ಸಂಬಂಧಪಟ್ಟದ್ದು ಅಂದರೆ ವೇದದ ಮೊದಲನೇದ್ದು ಪುರುಷ ಸೂಕ್ತ, ಅದಕ್ಕಿಂತ ಮೊದಲನೇದು ಗಾಯತ್ರಿ, ಅದಕ್ಕಿಂತ ಮೊದಲು ಇದನ್ನು ಓಂಕಾರ, ಅದು ಯಾವುದೂ ಹೇಳಬಾರ್ದು ಅಂತ ಆಯ್ತು. ಕಡೆಗೆ ಇದು ಯಾವುದೂ ಹೆಣ್ಮಕ್ಳು ಇದು ನಿಜವಾಗಿ ಇದಕ್ಕೇನು ಸಂಬಂಧ ಇಲ್ಲ. ಹೆಣ್ಮಕ್ಳು ಯಾವುದನ್ನು ಹೇಳಬಾರ್ದು ಅಂತ ಆಯಿತು. ಕಡೆಗೆ ಓಂಕಾರ ಹೆಣ್ಮಕ್ಳು ಹೇಳಬಾರ್ದು. ಒಂದು ಹುಡುಗಿ ಬಂದು ನನ್ನಂತ ಕೇಳಿದ್ರು, ಸರ್ ನಾವು ಯಾಕೆ ಓಂಕಾರ ಹೇಳಬಾರ್ದು ಅಂದ್ಮೇಲೆ ಹೇಳ್ತಾ ಇದೆಯಲ್ಲ ನೀವು. ಅವ್ರಿಗೆ ಅದರ ನಾನು ಓಂಕಾರ ಯಾಕೆ ಹೇಳಬಾರ್ದು ಅಂತ ಓಂಕಾರ ಹೇಳ್ತಾ ಇದ್ದಿ, ಯಾಕೆ ಹೇಳಬಾರ್ದು ಅಂತ ಹೇಳ್ತಾರ. ಅದೇ ವಿಷಯ ಅದೇ. ಓಂಕಾರ ಹೇಳಬಾರ್ದು ಅಂತ ನೀವು ನಿಯಮ ಮಾಡಿದರೆ ಹೆಣ್ಮಕ್ಳ ತಲೆಯಲ್ಲಿ ಅದೇ ಅಲ್ವಾ ಕಾಡೋದು. ನಾವು ಓಂಕಾರ ಹೇಳಬಾರ್ದು, ನಾವು ಓಂಕಾರ ಹೇಳಬಾರ್ದು, ಅದೇ ಓಂಕಾರವೇ ಹೊರಟೆ ತಲೆಯನ್ನು ತೆರೀತಾ ಯಾಕಂದರೆ ನಾವು ಹೇಳಬಾರ್ದು, ನಾವು ಓಂಕಾರ ಹೇಳಬಾರ್ದು. ನೀವು ಹಾಗೆ ಏನೋ ಪಂಡಿತರು ಹೇಳಿದ್ರೆ ಸುಮ್ಮನೆ ಇದ್ದರೆ ಅವರು ಓಂಕಾರ ಹೇಳದೆ ಕೂತು ಹೊಡ್ತಿದ್ರು. ಈಗ ಯಾವತ್ತೂ ಓಂಕಾರವನ್ನೇ ಹೇಳುವಾಗ ಮಾಡಿಬಿಟ್ರು ಈ ಪಂಡಿತರು. ನಾವು ಓಂಕಾರ ಹೇಳಬಾರ್ದು, ಯಾಕಂದ್ರೆ ಪಂಡಿತರು ಹೇಳ್ತಾರೆ ನಾವು ಓಂಕಾರ ಹೇಳಬಾರ್ದು. ಅದೇ ಓಂಕಾರ ತಲೆಯೊಳಗೆ ತಿರುಗ್ತಾ ಇರುತ್ತೆ. ಒಂದು. ನಂಬರ್ 2, ಓಂ ಅನ್ನೋದು ಒಂದು ಅಕ್ಷರ. ಯಾವುದೇ ಅಕ್ಷರವನ್ನು ಯಾರೂ ಉಚ್ಚಾರ ಮಾಡಬಾರ್ದು ಅನ್ನೋ ಅಧಿಕಾರ ಯಾರಿಗೂ ಇಲ್ಲ. ಅಂದರೆ ಅವ್ರು ಏನು ಹೇಳಿದರು ಅಂದರೆ ಹಾಗೆ ಹೇಳಿಲ್ಲ ಪ್ರಾಚೀನ. ಓಂಕಾರ ಬರೀ ಅಕ್ಷರ ಅಲ್ಲ, ಅದು ಮಂತ್ರವಾಗುತ್ತೆ. ಈ ವೇದ ಬರೀ ಅಕ್ಷರ ಅಲ್ಲ, ಗಾಯತ್ರಿ ಬರೀ ಅಕ್ಷರ ಅಲ್ಲ, ಅದು ಮಂತ್ರಾಕ್ಷರ ಆಯಿತು. ಮಂತ್ರವಾದಾಗ ಅದೊಂದು ಶಕ್ತಿ ಬಂತು. ಆ ಶಕ್ತಿಯನ್ನು ಭರಿಸುವಂಥದ್ದು ಅಗತ್ಯವಾದವರು ಮಾತ್ರ ಓಂಕಾರ ಹೇಳಬೇಕು. ಈ ಓಂಕಾರದಲ್ಲಿ ಏನೇನು ಒಂದು ಶಕ್ತಿ ಬಂತು, ಅದು ಮಂತ್ರವಾದಾಗ ನೀವು ನಿರಂತರ ವಿತ್ ಇನ್ವಾಲ್ವ್ಮೆಂಟ್ ಓಂಕಾರವನ್ನು ಜಪಿಸಿದರೆ ವಿರಕ್ತಿ ಬರ್ತದೆ. ದೊಡ್ಡ ಸಮಸ್ಯೆ ಅದು. ಅದರಿಂದ ಸ್ವಾಮಿಗಳು ಓಂಕಾರ ಜಪ ಮಾಡೋದು, ಸ್ವಾಮಿಗಳಿಗೆ ಪ್ರಣವ ಮಂತ್ರ ಉಪದೇಶ ಅಂತ. ಅಂದರೆ ಓಂಕಾರವನ್ನು ನೀವು ನಿರಂತರ ಜಪಿಸಿದರೆ ಎಂಥದೂ ಬೇಡ, ಯಾವುದೂ ಬೇಡ ಅಂತ. ಸಂಸಾರ ಬೇಡ, ಮನೆ வாழ்ಕೆ ಬೇಡ, ಮಕ್ಕಳು ಗಂಡ ಹೆಂಡತಿ ಏನು ಬೇಡ ಅನ್ನುವ ಭಾವನೆ ಬರ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಆದ್ದರಿಂದ ಹೆಣ್ಮಕ್ಕಳಿಗೆ ಅದೇ ಬ್ರಹ್ಮವಾದಿನಿಯರಾದರೆ ಓಂಕಾರ ಹೇಳಿ, ಅವರು ಸಂಸಾರ ಬೇಡ, ಮದುವೆ ಮಾಡಿಕೊಂಡ ಮೇಲೆ ಸಂಸಾರ ಬೇಡ ಅಂತ ಹೇಳಿದ್ರೆ ತೊಂದರೆ ಆಗುತ್ತೆ. ಅಲ್ಲ, ನೀವು ಓಂಕಾರ ಜಪ ಮಾಡುವುದು ಮದುವೆ ಮಾಡಿಕೊಳ್ಳೋದು ಎರಡು ಒಟ್ಟಿಗೆ ಮಾಡಿದರೆ ಸಮಸ್ಯೆ ಆಗುತ್ತೆ. ಮದುವೆ ಮಾಡಿಕೊಂಡ ಮೇಲೆ ಆಮೇಲೆ ಮದುವೆ ಬೇಡ ಅಂತ ಕಂಡು ಶುರುವಾದರೆ ಕೆಲವು ಸನ್ಯಾಸಿಗಳಿಗೆ ಸನ್ಯಾಸ ತಗೊಂಡ ಮೇಲೆ ಮದುವೆ ಬೇಕು ಅಂತ ಕಂಡ ಹಾಗೆ, ಇವರಿಗೆ ಮದುವೆ ಆದಮೇಲೆ ಮದುವೆ ಬೇಡ ಅಂತ ಕಂಡುಬಿಟ್ರೆ ಇದು ಸಮಸ್ಯೆ. ಅದಕ್ಕೋಸ್ಕರ ನೀವು ಓಂಕಾರವನ್ನು ನಿರಂತರ ಜಪ ಮಾಡಿದರೆ ಸಂಸಾರ ಅನ್ನೋದು ಅಸಹ್ಯವಾಗಿ ಕಾಣುತ್ತೆ, ಸಂಸಾರ ಬೇಡ ಅಂತ ಕಾಣುತ್ತೆ.
ಹಾಗೆ ಕಾಣುವುದು ನಿಮಗೆ ಬೇಕಾದರೆ ಓಂಕಾರ ಜಪ ಮಾಡಿ. ಬೇಡ ಸಂಸಾರ, ಗಂಡ ಹೆಂಡತಿ ಮಕ್ಕಳು ಬೇಕು ಅಂತಂದರೆ ಓಂಕಾರವನ್ನು ಆದಷ್ಟು ಕಮ್ಮಿ ಜಪ, ಅದನ್ನು ಜಪ ಮಾಡಬೇಡಿ. ಓಂಕಾರ ಹೇಳಬಹುದು, ಓಂಕಾರ ಹೇಳಬಾರ್ದು ಅಂತ ಇದೇ ವಿಷಯ. ಓಂಕಾರವನ್ನು ಜಪ ಮಾಡಬಾರ್ದು ಅಂತ. ಜಪ ಮಾಡೋದು ಬೇಡ, ಅದನ್ನು ಹೇಳೋದು ಬೇರೆ. ಈ ಅಂತರವೂ ಗೊತ್ತಿಲ್ಲ ಪಂಡಿತರಿಗೆ. ಒಟ್ಟಿಗೆ ಓಂಕಾರ ಹೇಳಬಾರ್ದು. ಯಾಕೆ ಕೇಳಿದ್ರೆ ಅದೆಲ್ಲ ಹೇಳಬಾರ್ದು ಯಾಕೆ ಅಂತ ಕೇಳಬಾರ್ದು. ಸಿದ್ಧಾಂತ ಮಾಡಿ ಕೂತ್ಬಿಟ್ಟು ಏನು ದರಿದ್ರ ಪಂಡಿತರು ಅಂದರೆ ಅವ್ರಿಗೆ ಏನೂ ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲ, ಊರನ್ನೆಲ್ಲ ಹಾಳು ಮಾಡ್ತಾರೆ. ಸರಿ ಆಯಿತು. ಹಾಗೆ ಒಂದೊಂದಕ್ಕೂ ಪ್ರತಿಯೊಂದಕ್ಕೂ ಕಾರಣಪೂರ್ವಕವಾಗಿ ಹೀಗೆ ಮಾಡಬಹುದು. ಹೀಗೆ ಮಾಡಿ ಅನೇಕ ಮಂದಿ ಹೆಣ್ಮಕ್ಳನ್ನು ನೋಡಿದ್ದೇನೆ ನಾವು, ಓಂಕಾರ ಜಪ ಮಾಡುವವರನ್ನು. ಅವರಿಗೆ ಸಂಸಾರ ಜೀವನ ಬೇಡ ಅಂತ ಮನೆಯಿಂದ ದೂರ ಇದ್ದಾರೆ. ಅವರು ಏನು ದ್ವೇಷಿಸುವುದಿಲ್ಲ ಗಂಡನ ಮಕ್ಕಳನ್ನು, ಮತ್ತು ಗಂಡನ ಮೇಲೆ ಮಕ್ಕಳ ಮೇಲೆ ಆಸಕ್ತಿ ಇಲ್ಲ ಅವರಿಗೆ. ನಮಗೆ ನನ್ನಷ್ಟೇ ಇರ್ಲಿಕ್ಕೆ ಬಿಡಿ ಅಂತಾರೆ ಅವರು. ಕಾರಣ ಓಂಕಾರ ಜಪ. ಹಾಗಾಗಿ ಇದೆಲ್ಲ ಒಂದು ಸಾಮರಸ್ಯಕ್ಕೋಸ್ಕರ ಹೇಳಿದ್ದು ಹೊರತು ಯಾವ ಡಿಸ್ಕ್ರಿಮಿನೇಷನ್ ಇಲ್ಲ ಇದರಲ್ಲಿ. ಅದೇ ಎಲ್ಲಿವರೆಗೆ ಬಂತು ಅಂದರೆ ಓಂಕಾರ ಹೇಳಬಾರದು. ಓಂಕಾರ ಇದ್ದದ್ದು ಯಾವುದು ಅದನ್ನು ಓಂ ವಿಷ್ಣು ಶಿರ್ಕಾರ, ಅಯ್ಯೋ ಅದನ್ನು ಹೇಳಬಾರ್ದು, ಅದೇ ಓಂಕಾರ ಇದೆ. ಸಹಸ್ರನಾಮ ಹೇಳಬಾರ್ದು, ಅಂದರೆ ದೇವರ ನಾಮ ಹೇಳಬಾರ್ದು, ಗಂಡಸರು ಮಾತ್ರ ಹೇಳಬೇಕು, ಹೆಂಗಸರು ದೇವರ ನಾಮ ಹೇಳಬಾರ್ದು. ಇಷ್ಟು ಭಯಾನಕ ಅಂತಂದರೆ ಈ ಒಂದಾದ ಧರ್ಮದ ಹೆಸರಿನಲ್ಲಿ ಎಷ್ಟು ಅಧರ್ಮ ನಡೀತಾ ಇದೆ ಅಂದರೆ, ಹೆಣ್ಮಕ್ಕಳು ನಿತ್ಯ ವಿಷ್ಣು ಸಹಸ್ರನಾಮ ಪಠಿಸಿದರೆ ಮನೆಗೆ ಮಂಗಳ ಆಗುತ್ತೆ. ಆದರೆ ಹೆಣ್ಮಕ್ಕಳು ಓಂಕಾರ ಹೇಳಬಾರ್ದು, ಆದ್ದರಿಂದ ವಿಷ್ಣು ಸಹಸ್ರನಾಮ ಹೇಳಬಾರ್ದು. ಓಂಕಾರ ಹೇಳಬಾರ್ದು ಅನ್ನೋದೇ ತಪ್ಪು, ಓಂಕಾರ ಜಪಿಸಬಾರದು ಅಂತಿರುವುದು. ಈಗ ಗುರೋರ್ನಾಮನ ಗರ್ಷಣೀಯ ಶಿಷ್ಯ ಭಾರ್ಯ ಪತೇರಪಿ, ಹೆಂಡತಿ ಗಂಡನ ಹೆಸರು ಹೇಳಬಾರದು ಅಂತ ಒಂದು ಪ್ರಮಾಣ ಇದು. ಅದಕ್ಕೆ ಯಾರು ಮನೆಗೆ ಬಂದು ನಿಮ್ಮ ಯಜಮಾನ ಹೆಸರು ಹೇಳಿದ್ರೆ ಪಕ್ಕದ ಮನೆಯಲ್ಲಿ ಕೇಳಿ ಅಂತ ಹೇಳ್ಬೇಕಾ? ಅಲ್ಲ, ಎಷ್ಟು ಕಾಮನ್ ಸೆನ್ಸ್ ಇದೆ. ಪಂಡಿತರು ಅರ್ಥ ಮಾಡ್ತಾರಲ್ಲ, ನಮ್ಮ ಯಜಮಾನ ಹೆಸರು ಹೇಳಬಾರ್ದ್ರಿ, ಪಕ್ಕದ ಮನೆಯಲ್ಲಿ ಕೇಳಿ. ಸೆನ್ಸಸ್ನವ್ರು ಬಂದಾಗ ಆಗಿಲ್ಲ, ನಿಮ್ಮ ಮನೆ ಪಕ್ಕದ ಮನೆಯಲ್ಲಿ ಕೇಳಿ, ಪಕ್ಕದ ಮನೆಯವರು ಈ ಮನೆಯಲ್ಲಿ ಕೇಳಬೇಕು, ಈ ಮನೆಯವರು ಪಕ್ಕದ ಮನೆ, ಅವರವ್ರ ಮನೆಯವರು ಯಜಮಾನ ಹೆಸರು ಹೇಳೋ ಆಗಿಲ್ಲ. ಇಷ್ಟು ಮೂರ್ಖತನ ಬೇಕಾ ವೇದಾಂತದ ಹೆಸರಿನಲ್ಲಿ? ಇಷ್ಟು ಪೆದ್ದರಾಗಬೇಕಾ ವೇದಾಂತ ಓದಿದವರು? ನಾವು ವೇದಾಂತ ಅಂದರೆ ಪೆದ್ದುತನ ಮಾಡಿಟ್ಬಿಟ್ಟಿದ್ದೇವೆ ಅಲ್ಲ. ಅದೇ ರೀತಿ ಅಲ್ಲಿ ಏನು ಹೇಳಿದ್ದು ಅಂದರೆ, ಹೆಸರು ಹೇಳಬಾರದು ಅಂತಲ್ಲ, ಹೆಸರು ಹೇಳಬಹುದು, ಗಂಡನ ಹೆಸರು. ಆದರೆ ಯಾವಾಗ ಹೆಸರು ಹೇಳಿ ಕರೆದರೆ ಗಂಡನಿಗೆ ನೋವಾಗುವುದಾದರೆ ಹೇಳಬೇಡ ಅಂತ. ಇಷ್ಟೇ, ಅದು ಸಾಮಾನ್ಯಕ್ಕೋಸ್ಕರ ಹೇಳೋದು. ಇವು ಒಂದು ವೇಳೆ ಗಂಡ ನನ್ನ ಹೆಸರು ನೀನು ಕರಿಬೇಕು, ನೀವು ಬೇಕಾದ್ರೆ ಹೇಳ್ಬೋದು, ನಾನು ಕರೆಯೋಲ್ಲ ಯಾಕಂದ್ರೆ ಶಾಸ್ತ್ರ ಕರೆಯುವ ಹೇಳಿದ್ದಾರೆ. ಇದು ಹೇಳ್ರಿ ಅರ್ಥ ಇದಕ್ಕೆ. ಗಂಡ ಹೆಚ್ಚು ಸಂದರ್ಭಗಳಲ್ಲಿ ಗಂಡ ಹೆಸರು ಹೇಳಿ ಕರೆಯುವುದನ್ನು ಇಷ್ಟಪಡದೇ ಇದ್ದರೆ ಆ ಸಾಮರಸ್ಯವನ್ನು ಕರಿಬೇಡ, ಅದನ್ನು ಬಿಟ್ಟುಬಿಡಿಸ್ತದೆ. ಇಷ್ಟೇ. ಕೆಲವು ಗಂಡಸರಿಗೆ ನನ್ನ ಹೆಸರು ಹೇಳಬೇಕು ಅಂತ ತಿಂತಿರುತ್ತೆ, ಆವಾಗ ಹೇಳೋದ್ರಲ್ಲಿ ಏನು ತಪ್ಪಿಲ್ಲ. ಇದೆಲ್ಲ ಜೀವನದ ಸಾಮರಸ್ಯಕ್ಕೆ ಸಂಬಂಧಪಟ್ಟ ಸಾಮಾಜಿಕ ಸೂತ್ರಗಳು. ಇದೆಲ್ಲ ಧರ್ಮಶಾಸ್ತ್ರ ಅಂದರೆ ಇರೋ ವೇದ. ಹಾಗೆ ಪುಣ್ಯವೂ ಬರೋದಿಲ್ಲ, ಪಾಪವೂ ಬರೋಲ್ಲ. ಈ ಧರ್ಮಶಾಸ್ತ್ರ ಸ್ಪಿರಿಟೇ ಗೊತ್ತಿಲ್ಲದವರೆಲ್ಲ ಇವತ್ತು ಧರ್ಮಶಾಸ್ತ್ರದ ಗುತ್ತಿಗೆ ಹಿಡಿದು ಬಿಟ್ಟಿದ್ದಾರೆ. ಅದೇ ಕಷ್ಟ ಆಗಿರೋದು. ಹಾಗಾಗಿ ಯಾವುದೇ ವಿಶ್ವಾಸನ ಹೇಳಬಾರದು, ದ್ವಾದಶ ಸ್ತೋತ್ರ ಹೇಳಬಾರದು, ವಾಯುಸ್ತುತಿ ಹೇಳಬಾರ್ದು, ಮಧ್ವಿಜಯ ಹೇಳಬಾರ್ದು. ಇದನ್ನ ಸಂಸ್ಕೃತ ಭಾಷೆಯಲ್ಲಿ ಇದ್ದದ್ದು ಏನೂ ಹೇಳಬಾರ್ದು. ಮತ್ತೇನು ಸುಮ್ಮನೆ ಏನಾದ್ರು ನಾವು ಕನ್ನಡ ಹಾಗೆ ಗೊತ್ತಿದ್ರೆ ಹೇಳೋದು, ಅಡುಗೆ ಮಾಡೋದು, ಬಡಿಸೋದು ಅಷ್ಟೇ. ಇನ್ನೇನು ಮಾಡೋ ಅಂದಿಲ್ಲ ಹೆಂಗಸರು. ಏನು ಮಾಡ್ಬೇಕ್ರಿ ಇಂಥ ಧರ್ಮಶಾಸ್ತ್ರ ಪಂಡಿತರನ್ನು ಕಟ್ಟಿಕೊಂಡು? ತುಂಬ ತಪ್ಪು ಮಾಡ್ತಾ ಇದ್ದಾರೆ. ಅದು ಎಷ್ಟು ತಪ್ಪು ಅಂದರೆ ನಿಜವಾಗಿ ಧರ್ಮದ್ರೋಹ ಮಾಡ್ತಾ ಇದ್ದಾರೆ ಧರ್ಮದ ಹೆಸರಿನಲ್ಲಿ. ಭಯಾನಕ ಇದು. ಹಾಗಾಗಿ ಈ ಅಭಿಮಾನ ದೇವತೆಗಳ ಪ್ರಸ್ತಾವ ಬಂದಾಗ ಇದನ್ನು ಹೇಳಿದೆ. ಸಂಸ್ಕೃತದಲ್ಲಿ ವೇದ ಒಂದನ್ನು ಬಿಟ್ಟರೆ, ಯಾಕೆಂದರೆ ಅದಕ್ಕೆ ಒಂದು ಸಂಸ್ಕಾರ ಇದೆ, ಉಪನಯನ ಆಗಬೇಕು. ಸದ್ಯವಧುಗಳಿಗೆ ಉಪನಯನ ಇಲ್ಲ. ಬ್ರಹ್ಮವಾದಿನಿಯರು ಉಪನಯನ ಮಾಡಿಕೊಂಡು ವೇದಾಧ್ಯಯನ ಮಾಡ್ತಿದ್ರು. ಮತ್ತು ಇನ್ನೊಂದು ಸಂಗತಿ ಏನು ಗೊತ್ತುಂಟ, ವೇದಾಧ್ಯಯನ ಮಾಡುವವರು ಅವರು ಸಂತಾನ ಪಡೆಯುವ ಹಂಗಿಲ್ಲ. ಯಾಕೆಂದರೆ ಮದುವೆ ಮಾಡಿಕೊಳ್ಳುವುದಿಲ್ಲ ಅವರು, ಬ್ರಹ್ಮಚಾರಿಣಿಯರು. ಅವರು ಮೆನ್ಸ್ಟ್ರುವೇಷನ್ ಅನ್ನು ಅಬ್ಸರ್ವ್ ಮಾಡಬೇಕಾಗಿಲ್ಲ. ಯಾಕೆಂದರೆ ಮೆನ್ಸ್ಟ್ರುವೇಷನ್ ಅನ್ನೋದು ಸಂತಾನಕ್ಕೆ ಸಂಬಂಧಪಟ್ಟ, ಇಟ್ಸ್ ಎ ಪ್ರಿಪರೇಷನ್ ಫಾರ್ ಪ್ರೊಕ್ರಿಯೇಷನ್. ಆದ್ದರಿಂದ ಯಾರಿಗೆ ಸಂತಾನದ ಅಪೇಕ್ಷೆ ಇಲ್ಲವೋ ಅವರು ಆದ್ದರಿಂದ ವೇದಾಧ್ಯಯನಕ್ಕೆ ತೊಂದರೆ ಇಲ್ಲ. ಅವರಿಗೆ ರಜೆ 3 ದಿವಸ ತಗೊಳ್ಬೇಕಾಗಿಯೇ ಇಲ್ಲ. ಸಂಸಾರದಲ್ಲಿದ್ದವರಿಗೆ ಅದು ಸಂತಾನಕ್ಕೆ ಪೂರ್ವ ಸಿದ್ಧತೆ. ಅದರಿಂದ ಆ 3 ದಿವಸ ಬಹಳ ಶುದ್ಧವಾಗಿ
ಇದು ಕೆಲವು ನಿಯಮಗಳು. ಆದರೆ ಬ್ರಹ್ಮವಾದಿನಿಯರಿಗೆ ಮೆನ್ಸುರೇಷನ್ ನಿಯಮ ಇಲ್ಲ. ಅವರು 30 ದಿವಸ ವೇದಾಧ್ಯಯನ ಮಾಡಬಹುದು. ಏನು ಮಧ್ಯದ 3 ದಿವಸ ರಜೆ ತಗೊಳ್ಬೇಕಾಗಿಲ್ಲ. ಇದೆಲ್ಲ ಅಂದರೆ ಯಾವುದು ಯಾಕೆ ಅನ್ನೋದು ಗೊತ್ತಿದ್ದಾಗ ಇದ್ದಂಥ ಅತ್ಯಂತ ಸುಂದರವಾದಂತಹ ಜೀವನ ವ್ಯವಸ್ಥೆ. ಈಗ ಯಾವುದು ಯಾತಕ್ಕೆ ಅಂತ ಗೊತ್ತಿಲ್ಲ, ಮಾಡಬಾರ್ದು, ಯಾಕೆ ಅದೆಲ್ಲ ಮಾಡಬಾರ್ದು ಅಷ್ಟೇ. ಅಂಥ ಪಂಡಿತರು ಬಂದ ಮೇಲೆ ಅದೆಲ್ಲ ತೊಂದರೆ ಆಗತ್ತು. ಯಾತಕ್ಕೆ ಅಂತ ಅವ್ರಿಗೆ ಗೊತ್ತಿಲ್ಲ, ಇನ್ನೊಬ್ರು ಹೇಳುವುದಿಲ್ಲ. ಅವ್ರು ಹೇಳಿ ಗೊತ್ತಿದ್ರೆ ಅದು ಹೇಳು. ಇದಿಷ್ಟು ವಿಷಯ. ವಿಷ್ಣು ಸಹಸ್ರನಾಮ ಮನೆಯಲ್ಲಿ ಹೆಣ್ಮಕ್ಳು ಹೇಳಿದರೆ ಆ ಮನೆ ಗಂಡಸರಿಗೂ ಕ್ಷೇಮ ಆಗುತ್ತೆ. ಯಾಕಂದರೆ ಅವ್ರಿಗೆ ಪುರುಸೋತಿಲ್ಲ, ಅವ್ರು ಹೇಳೋಲ್ಲ. ನಮಗೆ ಹೇಳಬೇಕು ಅಂತ ಉಂಟ್ರಿ, ಪುರುಸೋತಿಲ್ಲ. ಅವ್ರಿಗೆ ಪುರುಸೋತಿಲ್ಲ, ಹೆಣ್ಮಕ್ಳು ಹೇಳಬಾರ್ದು ಅಂತ ವಿಷ್ಣು ಸಹಸ್ರನಾಮದ ನಾಶ ಮಾಡೋದಕ್ಕೆ ಎಷ್ಟೆಲ್ಲ ವ್ಯವಸ್ಥೆ ಬೇಕೋ ಅಷ್ಟನ್ನು ಮಾಡ್ತಾ ಇದ್ದಾರೆ ಗಂಡಸರು. ಅದೇ ಹೆಣ್ಮಕ್ಳು ಮನೇಲಿ ವಿಷ್ಣು ಸಹಸ್ರನಾಮ ಹೇಳಿದರೆ ಮಕ್ಕಳಿಗೂ ಕ್ಷೇಮ, ಗಂಡಂದಿರಿಗೂ ಕ್ಷೇಮ, ಎಲ್ಲರಿಗೂ ಕ್ಷೇಮ. ತುಂಬ ಆ ರೀತಿ ಒಳ್ಳೆಯ ಸಂಗತಿಯನ್ನು ತಡೆಯುವಂಥ ಪಾಪ ಕಾರ್ಯ ನಿರಂತರ ನಡೀತಾ ಇದೆ. ಅದನ್ನೆಲ್ಲ ತಿಳಿದವರು ನೀವೆಲ್ಲ ಅದನ್ನು ಪ್ರತಿಭಟಿಸಬೇಕು ಮತ್ತು ಅದನ್ನು ಸತ್ಯ ತಿಳಿದು ಆಚರಣೆ ತರಬೇಕು. ಬರೀ ಅಸತ್ಯದ ಆಚರಣೆ ಬರ್ತಾ ಇದೆ. ಹಾಗಾಗಿ ಆ ಅಭಿಮಾನ ದೇವತೆಗಳು ಅದಿನ್ನು ಸಪ್ತ ಛಂದಸ್ಸುಗಳ ಅಭಿಮಾನ ದೇವತೆಗಳು ಅದು ಹೇಳಿದೆ ನಾನು. ಅದು ಸ್ತ್ರೀಯರೇ, ಅದಕ್ಕಾಗಿ ಬಂದಿದೆ. ಛಂದಸ್ಸಿನ ಅಭಿಮಾನ ದೇವತೆಗಳು ಸ್ತ್ರೀಯರು. ಆದ್ದರಿಂದ ವೇದಮಂತ್ರಗಳು ಸ್ತ್ರೀಯರಿಗೆ ಸಂಬಂಧಪಟ್ಟದ್ದು ಹೌದು, ಹೇಳಬಹುದು. ಇಷ್ಟೇ ಕಾರಣಕ್ಕೋಸ್ಕರ ಬಲವಂತವಾಗಿ ಹೇಳಿಸಬೇಡಿ ಅಂತ ಹೇಳಿದ್ದಾರೆ. ಇಷ್ಟು ವಿಷಯ ಆ ಮಂತ್ರದಲ್ಲಿ ನಾವು ರಿಚಸ್ ಸಾಮಾನ್ಯ ಯಜ್ಞರೇ ಛಂದಾಂಸಿ ಯಜ್ಞರೇ ತಸ್ಮಾತ್ ಯಜುಸ್ತಸ್ಮಾತ್ ಅಜಾಯತ. ಯಜ್ಞರೇ ಅಂತ ಉಂಟು ನೋಡಿ ಹೇಳಿ. ವೇದ ಮಂತ್ರಗಳು ಜನಿಸಿದವು ಅಂತ. ಜನಿಸುವುದು ಅಂದರೆ ಹುಟ್ಟುವುದಲ್ಲ, ಜನಿ ಪ್ರಾದುರ್ಭಾವ ಅಂತ ಅಭಿವ್ಯಕ್ತ ಆಗುವುದು. ಇದ್ದದ್ದೇ ಕಾಣಿಸಿಕೊಳ್ಳುವುದಕ್ಕೆ ಜನನ ಅಂತ ಹೇಳೋದು. ಈಗ ಅದು ನೋಡಿ, ಮಗುವಿಗೂ ಕೂಡ ಇಂಥ ಶಿಶುವಿನ ಜನನ ಅಂತ ಬರೀತು. ಯಾಕಂದರೆ ಶಿಶು ಹುಟ್ಟಲಿಲ್ಲ, ಇದ್ದದ್ದು ಗರ್ಭದಲ್ಲಿ ಕಾಣಿಸಿಕೊಂಡಿತ್ತು. ಜನನ ಅಂದರೆ ಅಪಿಯರೆನ್ಸ್. 9 ತಿಂಗಳಾದ್ಮೇಲೆ ಭೂಮಿಗೆ ಬಿದ್ದು ಕಾಣಿಸಿಕೊಂಡಿತ್ತು. ಅದು ಮೊದಲು ಇತ್ತಲ್ವಾ, ಇಲ್ಲದ್ದು ಹುಟ್ಟಿದ್ದಲ್ಲ. ಅದರಿಂದ ಜಜ್ಜಿರೆ ಅಂದರೆ ವೇದ ಮೊದಲೇ ಇತ್ತು, ಇದ್ದದ್ದು ಅಭಿವ್ಯಕ್ತ ಆಯಿತು, ಕಾಣಿಸಿಕೊಂಡಿತು. ಸಂಸ್ಕೃತದಲ್ಲಿ ಜನನ ಅನ್ನೋ ಶಬ್ದವನ್ನೇ ಬಳಸ್ತಾರೆ ನೋಡಿ. ಯಾಕೆಂದರೆ ಇಲ್ಲದ್ದು ಯಾವುದು ಹುಟ್ಟುವುದೇ ಇಲ್ಲ, ಇದ್ದದ್ದು ಅಭಿವ್ಯಕ್ತ ಆಗುವುದಷ್ಟೇ. ಹಾಗಾಗಿ ಜನನ ಅಂತ ಹೇಳುವಂಥದ್ದು ಅದಕ್ಕೆ ನೋಡಿ. ಈಗ ಮಗು ಜನನ, ಮಡಕೆ ಜನಿಸಿತ್ತು ಅಂತ ಹೇಳೋದಿಲ್ಲ. ಯಾಕಂದರೆ ಮಡಕೆ ಇಲ್ಲದ್ದು ಹುಟ್ಟಿದ್ದದು. ಅದನ್ನು ಮಡಕೆ ಜನಿಸಿತು ಅಂತ ಯಾರು ಹೇಳೋದಿಲ್ಲ. ಘಟಃ ಜಾಯತೆ, ಆದರೆ ಶಿಶು ಜಾಯತೆ, ಒಳಗೆ ಇದ್ದದ್ದು ಹೊರಗೆ ಕಾಣಿಸಿಕೊಂಡದ್ದು. ಹೀಗೆ ಆ ಭಾಷೆಯನ್ನು ನಾವು ಮೂಲಕ್ಕೆ ಹೋಗಿ ನೋಡಿದರೆ ನಮಗೆ ಇಡೀ ಒಂದು ತತ್ವಶಾಸ್ತ್ರದ ಹಿನ್ನೆಲೆಯಲ್ಲಿ ಆ ಭಾಷೆ ಬೆಳೆದು ಬಂದಿದೆ.